ಲಕ್ವ ಹೊಡೆದಿತ್ರಿ. ನಾವ್ ಬಿಜಾಪುರದವ್ರಿ. ಅವ್ರಿಗೆ ಲಕ್ವ ಹೊಡೆದಿತ್ತು. ಎಲ್ಲಾ ಕಡೆ ದವಾಖಾನಿಗ್ ತೋರ್ಸಿದ್ವಿ. ಜಗ್ಗ್ಯ ರೊಕ್ಕ ಹಾಕಿದ್ವಿರಿ. ಎಲ್ಲಿ ಕಾಲ್ನು ಮುಂದಕ್ ಆಗ್ಲಿಲ್ಲ, ಕೈನು ಎತ್ಲಿಲ್ಲ ರೀ. ನಾವ ಎಬ್ಬಸ್ ಕುಂದ್ಸೋದು, ನಾವ ಮಲ್ಗ್ಸೋದಾಗಿತ್ರಿ. ಇಲ್ಲಿ ಬರುವಾಗ ಹೆಂಗ್ ಎಣ ತಂದಂಗ್ ತಂದಿದ್ವಿರಿ. ನಾವ್ ಹೋಗೋತಿಗೇನೆ ಅವ್ರದ್ ಏನ್ ಆಶೀರ್ವಾದ ನಮಗ್ ಬಾರಿ. ನಡ್ದಾಡೋ ದೇವ್ರ ಅಂದ್ರುನು ಸುಳ್ಳಾಗಲ್ರಿ ಅದ. ನಮ್ಮಪ್ಪ ನಡ್ದಾಡಕ್ ಸ್ಟಾರ್ಟ್ ಮಾಡಿದ್ರಿ. ಅವ್ರ ಪುಣ್ಯದಿಂದ ನಮ್ಮಪ್ಪ ಕಾಲ್ ಬಂದವ್ರಿ. ಅವ್ರಿಗೆ ಎಷ್ಟ್ ಋಣಿ ಆಗಿದ್ರು ನಮ್ ಕಮ್ಮಿನೇ ರೀ. ಲಗೋ ಹೊಡೆದಿತ್ರಿ. ಎಲ್ಲಾ ಕಡೆ ಅಡ್ಯಾಡವ್ರಿ, ಏನೂ ಆರಾಮಾಗಿಲ್ಲ. ಇಲ್ಲಿ ಹೆಣ ತಂದಂಗ್ ತೊಗೊಂಬಂದಾರ್ರಿ. ಅಜ್ಜರ್ ಅಂತ ಬರೋ ನಮ್ಗೆ ಆರಾಮಾಗ್ಯ. ಎದ್ದು ಕುಂದ್ರಾಕ್ ಬರುದಿಲ್ಲ ಅಂದ್ರು ಅಂತವ್ರು ಸರಿ ಎದ್ದು ಅಡ್ಡಾಡಕತ್ತಾರ. ಇವಾಗ ಇಲ್ಲೇ ನಮ್ಮ ಮುಂದೆ ಎದ್ದು ಅಡ್ಡಾಡಿ ಒಳ್ಳೆ ವಾಪಸ್ ತಾವ ಬಡಿಗಿಲ್ಲ, ಏನಿಲ್ಲ, ತಾವ ಅಡ್ಡಾಡಕತ್ತಾರ. ಈಗ ಒಟ್ಟು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಒಟ್ಟು ಏನೊಂದು ರೂಪಾಯಿ ಇದ್ದಿಲ್ಲ, ಚೀಟ್ ಇಲ್ಲ, ಏನಿಲ್ಲ, ಸ್ವಂತ ಇದ್ದಿದ್ರ ಮೇಲೆ ಎಲ್ಲ ಹೇಳ್ಕೊಡ್ತಾರೆ. ಇಲ್ಲೇ ಬಂದವ್ರಿಗೆಲ್ಲ, ಅಪ್ಪಾಜಿ ಹತ್ರ ಬಂದವ್ರಿಗೆಲ್ಲ ಆರಾಮ್ ಅನ್ಸತ್ತದ್ರಿ. ನಾವು ಬೆಳಗ್ಗೆಯಿಂದ 4-5 ಜನ ನೋಡಿದ್ವಿ ಸರ್. ಎಲ್ಲಾರು ಕೈ ಹಿಡ್ಕೊಂಡ್ ಬಂದವ್ರು ಈಗ ಒಬ್ರೊಬ್ರೆ ಅಡ್ಡಾಡಕತ್ತಿದಾರೆ ಸರ್. ಅವ್ರಂದ್ರು ದುಡ್ಡು ಅಂತ ಏನ್ ತಗೊಳಲ್ರಿ. ಅತ್ತೆ ಕಾಲ ಹೋಗಿತ್ರಿ, ಸ್ವಲ್ಪ ಅವಾಗ ಕಳಿ ಬಂದಂಗ ಆಗ್ತಿತ್ತು ಅಂತ. ಇವಾಗ ಕಮ್ಮಿ ಆಗೈತಿ. ಇಲ್ಲಿ ಏನ್ ಪ್ರಾಬ್ಲಮ್ ಇದ್ರೂ ಕಮ್ಮಿ ಆಗ್ತೈತಿ. ಒಟ್ ನಂಬಿಕೆ ಇಟ್ಕೊಂಡ್ ಬರ್ಬೇಕಷ್ಟೇ. ಅವಾಗ ಅತ್ತೆ ಹೇಳ್ತಿರ್ಲಿಲ್ರಿ, ಇಲ್ಲಿ ಬಂದ್ಮೇಲೆ ತೆಗ್ದಾರ್ರಿ. ನಮ್ಮಮ್ಮರ್ರಿ ಪಾಲ್ಸಿ ಹೊಡೆದೈತೆ ಅಂತ ಹೇಳ್ರಿ, ಶುಗರ್ BP ಹೆಚ್ಚಾಗೈತೆ ಅಂತ ಹೇಳ್ರಿ. ಅದನ್ನ ಗುಳಿಗೆ ಎಲ್ಲ ತೊಗೊಂಡ್ರು ಅವ್ರಿಗೆ ಏನು ಅನ್ಸಲಿಲ್ರಿ. ಇಲ್ಲಿ ಬಂದ್ರೆ ಕಡಿಮೆ ಆಕೈತಿ, ಕರ್ಕೊಂಬರತ್ತೀವ್ರಿ. ಅಜ್ಜಾರಿ ಬರಾಕತ್ತಾನ ಇವತ್ತು ಅಡ್ಡಾಡಿ. ಹಾಯ್ ವೀಕ್ಷಕರೇ, ನೀವೆಲ್ಲ ಹೇಗಿದ್ದೀರಿ? ಆರಾಮಾಗಿದ್ದೀರಿ ಅನ್ಕೊಂತೀನಿ. ನಾನು ನಿಮ್ಮ ಮಂಜುನಾಥ್ ಎಸ್ ಕದಂ. ನೀವು ನೋಡ್ತಾ ಇದ್ದೀರಿ ಕದಂ ಫಸ್ಟ್ ನ್ಯೂಸ್. ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಗೊತ್ತಾ? ಈ ವ್ಯಕ್ತಿಯ ಬಗ್ಗೆ ಸಾಕಷ್ಟು ಜನ ನಮ್ ಕದಂ ಫಸ್ಟ್ ನ್ಯೂಸ್ ಗೆ ಹೇಳ್ತಾ ಇದ್ರು. ಇವ್ರ ಹತ್ರ ಹೋದ್ರೆ ನಿಮ್ಮ ಭೂತ, ಭವಿಷ್ಯ, ವರ್ತಮಾನ ಎಲ್ಲವನ್ನ ಸರಾಗವಾಗಿ ಹೇಳ್ಬಿಡ್ತಾರಂತೆ. ನೀವು ಇವ್ರ ಹತ್ರ ದುಡ್ಡು ಕೊಡ್ಬೇಕಾಗಿಲ್ಲ. ಜಸ್ಟ್ ಅವ್ರ ಮುಂದೆ ಹೋಗಿ ಕೂತ್ಕೊಳ್ಳಿ. ನಿಮ್ ಜೊತೆ ಏನಾಗಿತ್ತು, ನಿಮ್ ಮುಂದೆ ಏನ್ ನಡೆಯುತ್ತೆ, ಈ ಎಲ್ಲಾ ಮಾಹಿತಿಯನ್ನ ಕೊಡ್ತಾರೆ. ಇದೆಲ್ಲ ಸಾಧ್ಯನಾ ಈ ಕಲಿಯುಗದಲ್ಲಿ ಅಂತೀರಾ? ಈ ಬಗ್ಗೆನೇ ನಾವು ನೋಡಕ್ ಹೋಗ್ತಾ ಇದೀವಿ. ಬನ್ನಿ ನೋಡ್ಕೊಂಡ್ ಬರೋಣ. ಅದು ಯಾವ ಮಠ, ಎಲ್ಲಿದ್ದಾರೆ, ಆ ಸ್ವಾಮಿಗಳು ಯಾರು, ಆ ಎಲ್ಲಾ ಮಾಹಿತಿಯನ್ನ ಮುಂದೆ ನಿಮ್ಗೆ ಹೋಗ್ತಾ ಹೋಗ್ತಾ ತೋರಿಸ್ತಾ ಹೋಗ್ತೀವಿ. ಬನ್ನಿ ನನ್ನ ಜೊತೆ. ವೀಕ್ಷಕರ, ನೀವು ಆಗ್ಲಿಂದ ಕುತೂಹಲದಿಂದ ಕಾಯ್ತಾ ಇದ್ದ ಸ್ಥಳಕ್ಕೆ ಬಂದ್ಬಿಟ್ಟಿದೀವಿ. ಇದು ಎಲ್ಲಿ ಬರುತ್ತೆ ಅನ್ನೋ ಕುತೂಹಲ ನಿಮ್ಗೂ ಎಲ್ಲ ಇರುತ್ತೆ. ಇದು ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಕನೂರ್ ಎನ್ನುವ ಒಂದು ಪುಟ್ಟ ಗ್ರಾಮದಲ್ಲಿ ಈ ಅಪ್ಪಾಜಿಗಳು ಕಂಡು ಬರ್ತಾರೆ. ಹಾಗಾದ್ರೆ ಅಪ್ಪಾಜಿ ಇರುವಂತ ಸ್ಥಳಕ್ಕೆ ಬಂದಿದೀವಿ. ಯಾವ ರೀತಿ ಇಲ್ಲೆಲ್ಲ ಜನ ಬರ್ತಾರೆ, ಏನೆಲ್ಲ ನಡೆಯುತ್ತೆ ಒಳಗಡೆ, ಹೇಗೆಲ್ಲ ಭಕ್ತರು ಇಲ್ಲಿ ಬರ್ತಾ ಇರ್ತಾರೆ, ಎಲ್ಲಿವರೆಗೂ ಅಂದ್ರೆ ಮಧ್ಯರಾತ್ರಿ 12 ಗಂಟೆಯಿಂದ ಮತ್ತೆ ನೆಕ್ಸ್ಟ್ ಡೇ 12 ಗಂಟೆವರೆಗೂ. ಅಂದ್ರೆ ಇದು ಕೇವಲ ಪ್ರತಿ ಭಾನುವಾರ ಮಾತ್ರ ಅವರು ಅವೈಲೇಬಲ್ ಇರ್ತಾರೆ. ಹೀಗಾಗಿ ಒಳಗಿನ ಕ್ಷೇತ್ರದಲ್ಲಿ ಏನೆಲ್ಲ ಇರುತ್ತೆ, ಏನೆಲ್ಲ ನಡೆಯುತ್ತೆ, ಆ ಎಲ್ಲ ಮಾಹಿತಿಯನ್ನ ಈಗ ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ. ಬನ್ನಿ. ವೀಕ್ಷಕರೇ, ಆಗ್ಲಿಂದ ನೀವು ಕಾಯ್ತಾ ಇದ್ದ ಸ್ಥಳಕ್ಕೆ ಬಂದ್ಬಿಟ್ಟಿದೀವಿ. ಸಾಕಷ್ಟು ಜನ ಅಂತ ಇದ್ರು ಕದಂ ಫಸ್ಟ್ ನ್ಯೂಸ್ ಅಲ್ಲಿ ಹೋಗಿ ಬನ್ನಿ, ನೋಡ್ಕೊಂಡ್ ಬನ್ನಿ, ಸ್ವಾಮಿಗಳ ಒಂದು ರೀತಿಯ ವಿಸ್ಮಯ ಮಾಡ್ತಾ ಇದ್ದಾರೆ, ಪವಾಡ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇದ್ರು. ಅದಕ್ಕಾಗಿ ನಾವು ಕೂಡ ಜಕನೂರ್ ಗ್ರಾಮಕ್ಕೆ ಬಂದಿದೀವಿ. ನಾವು ಬಂದು ಇಲ್ಲಿ ನೋಡ್ತಾ ಇದೀವಿ. ಸದ್ಯಕ್ಕೆ ನಾವು ನೋಡ್ತಾ ಇದ್ದಾಗ ನಮ್ಮ ಹಿಂದೆ ನೀವು ನೋಡ್ಬೋದು 300ಕ್ಕೂ ಅಧಿಕ ಜನ ಕಂಡು ಬಂದ್ರು. ಇಲ್ಲಿ ಎಷ್ಟೋ ಜನ ಬಂದಿದ್ದಾರೆ. ಸಾಕಷ್ಟು ಜನ ಅವರ ಸಮಸ್ಯೆಗಳನ್ನ ಹೊತ್ಕೊಂಡ್ ಬಂದಿದ್ದಾರೆ. ಎಲ್ಲರಿಗೂ ಅವ್ರದೇ ಒಂದು ಸಮಸ್ಯೆ ಇದೆ, ಏನೋ ಒಂದು ಹೋಪ್ ಇಟ್ಕೊಂಡ್ ಬಂದಿದ್ದಾರೆ, ಏನೋ ಆಗತ್ತೆ ಇಲ್ಲಿ ಅನ್ನೋ ಹೋಪ್ ಅನ್ನ ಇಲ್ಲಿ ಜನರಲ್ಲಿ ನಾವು ಕಾಣಬಹುದು. ಹಾಗಾದ್ರೆ ಗಜಾನಂದ್ ಅಪ್ಪಾಜಿ ಅವರ ಮಠಕ್ಕೆ ಬಂದಿದ್ದೇವೆ ನಾವು. ಹೊಸ ಮಠ ಏನಿದ್ದಾರೆ ಅವರ ಮಠ ಯಾವ ರೀತಿ ಇರುತ್ತೆ, ಒಳಗಡೆ ಅಪ್ಪಾಜಿ ಏನ್ ಮಾತಾಡ್ತಾರೆ, ಈಗ ನಾವು ನಿಮ್ಮನ್ನ ನೇರವಾಗಿ ಇಲ್ಲಿ ತೋರಿಸ್ತಾ ಹೋಗ್ತೀವಿ. ಪ್ರತಿ ಒಂದನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಅದ್ರ ಜೊತೆ ನಾವು ಇಲ್ಲಿರುವಂತ ಭಕ್ತರಿಗೆ ಸಮಸ್ಯೆ ಹೊತ್ಕೊಂಡ್ ಬಂದಾರಲ್ಲ, ಅವ್ರಿಗೂ ಕೂಡ ಮಾತಾಡುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ.
ಗೋಕಾಕ್ ತಾಲೂಕು ಹಡಿಗನಾಳದಿಂದ ಬಂದಿದ್ದು ರೀ. ನಮ್ಮ ಅಮ್ಮಾರ್ರಿ ಪಾಲ್ಸಿ ಹೊಡೆದೈತೆ ಅಂತ ಹೇಳ್ರಿ, ಶುಗರ್ BP ಹೆಚ್ಚಾಗೈತೆ ಅಂತ ಹೇಳ್ರಿ ಗೋಕಾಕ್ ನವಮಿ ಕಡೆ ತೋರಿಸಿದ್ದು ರೀ. ನೆಲುಗಲ್ಲಿಗೆ 3 ಸಲ ಕರ್ಕೊಂಡು ಹೋಗಿದ್ದು ರೀ. ಅದನ್ನು ಗುಳಿಗೆ ಎಲ್ಲ ತೊಗೊಂಡ್ರು ಅವ್ರಿಗೆ ಏನು ಅನ್ಸಲಿಲ್ಲ ರೀ. ಇಲ್ಲಿ ಬಂದ್ರೆ ಕಡಿಮೆ ಆಕೈತಿ ಕರ್ಕೊಂಬರತ್ತೀರಿ ಅಜ್ಜಾರಿ ಬರಾಕತ್ತಾನ ಇವತ್ತು ಅಡ್ಡಾಡಿ ಹೇಳ್ರಿ. ಬರಾಕತ್ತ ತಕ್ಷಣ ಅಡ್ಡಾಡಕ್ ಸ್ಟಾರ್ಟ್ ಮಾಡಿ. ಹಾಂ ರೀ, ಇವತ್ತು ಫಸ್ಟ್ ವಾರ ಬಂದಿದ್ದು ರೀ. ಅಡ್ಡಾಡಕತ್ತಿ ಹೇಳ್ರಿ. ಒಳಗಡೆ ಹೋಗಿ ಬಂದಿದ್ದು ರೀ. ಹೋಗಿ ಬಂದಿರಿ. ಬರ್ಬೇಕಾದ್ರೆ ಅಡ್ಡಾಡಕತ್ತಿದ್ದಿಲ್ಲ? ಇಲ್ರಿ, ನಾವು ಹಿಡ್ಕೊಂಡ ಬಂದಿದ್ದು ರೀ ಅಲ್ಲಿಂದ ಬರುವಾಗ ರೀ. ಈಗ ಒಬ್ಬಾಕೆನ ಅಡ್ಡಾಡಿ ಹೇಳ್ರಿ, 7 ಸಲ ಅಡ್ಡಾಡಿ ಹೇಳ್ರಿ. ಇದ್ರಿ ಅಜ್ಜ ಅವ್ರದಿಂದ ರೀ ಸಾಧ್ಯ ಐತ್ರಿ. ಅಜ್ಜಾರ ಆಶೀರ್ವಾದದಿಂದ ಪವಾಡ ಏನಾದ್ರು ಮಾಡ್ತಾರೆ? ಅಜ್ಜಾರ್ ಪವಾಡ ಐತಿ ಅಂದ್ರೆ ಅಡ್ಡಾಡ್ಯಾರ್ರಿ. ಲಕ್ಕೋ ಹಣ್ಣು ಆಕೈತ್ರಿ, BP ಶುಗರ್ ಇವಾಗ ಇದಾಗಿ ನಿಮ್ಮಿ ದವಾಖಾನ್ಯಾಗ 5-6 ದಿನ ಇದ್ದೀನಿ ರೀ. ಕಮ್ಮಿ ಅನ್ಸಲಿಲ್ಲ. ನನ್ನ ಮಗ ಫೋನ್ಯಾಗ ಕೇಳ್ಕೊಂಡ ನಮ್ಮ ಅವ್ವನೂ ಇವನು ಅನ್ನಕೈತ್ರಿ. ನಮ್ಮ ಮಗ ಇವ್ ನೀ ಅಡ್ಡಾಡ್ತಿಗಪ್ಪ ಅನ್ನಕೈತಿದ. ನಾವು ಹೋಗೋಣ ಕರ್ಕೊಂಬಂದಾರ್ರಿ. ಹ್ಞೂ ಅಡ್ಡಾಡಕ್ ಏನಿಲ್ರಿ. ನೋಡಿ ಬಂದಿದ್ದಾರೆ. ಏನ್ ನಂಬಿಕೆ ಇಟ್ಕೊಂಡ್ ಬಂದಿರಿ? ಏನಾಗೈತೆ ನಿಮ್ಗೆ? ನಾವು ನಮ್ಮ ಮನೆ ಸಮಸ್ಯೆ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತಾ ಇಲ್ಲಿ ಬಂದ್ರೆ ಸರಿ ಹೋಗುತ್ತಂತ? ಅನ್ಸಿದ್ದ ಬಂದಿದ್ರಿ. ಯಾರು ನಿಮ್ ಈ ಹಿಂದೆ ಯಾರು ಹೇಳ್ಯಾರ ಇಲ್ಲಿ ಹಿಂಗೆ ನಂಬಿಕೆ ಐತಾ ಏನಾಗತ್ತಂತ? ನಮ್ಗೆ ನೀವು ಮುಂದೆ ನೋಡಿ. ಯಾವ ಊರಿಂದ ಬಂದಿರಿ? ನಾವು ಇಲ್ಲಿ ಗದಗ ಡಿಸ್ಟಿಕ್ ಇಂದ. ಏನಾಗೈತೆ ಮೇಡಮ್? ನಮ್ಗೆ ಕಿಡ್ನಿ ಬಾವು ಬಂದಿತ್ರಿ. ಹೊಟ್ಟೆ ನೋವ್ರಿ. ICUದಾಗ ಇಟ್ಟಿರಿ. ಎಂತ ಇಲ್ಲಿ ಟ್ಯಾಬ್ಲೆಟ್ ಮೇಲೆ ನೀನು ಬರೋ ಮುಂದೆ ಟ್ಯಾಬ್ಲೆಟ್ ಬಂದು ಇಲ್ಲಿ ಬಂದಾಗಿಂದ ಏನು ನಂಗೆ ಹೊಟ್ಟೆ ನೋವು ಇಲ್ರಿ. ಇನ್ನೂ ಏನು ಕೇಳಿಲ್ರಿ ಕರೆ, ಇನ್ನೂ ಇಲ್ರಿ. ರಾತ್ರಿ ಭೇಟಿಯಾಗಿ ದರ್ಶನ ತಗೊಂಡಾರಿ ಅಷ್ಟೇ ರೀ. ಅದ್ರ ಮೇಲೆ ಇನ್ನೂ ಅಜ್ಜಗಳಿಗೆ ಭೇಟಿ ಆಗಿಲ್ರಿ. ಹೊಟ್ಟೆ ಕಳಿನೂ ಇಲ್ಲ. ಏನಾಗೈತ್ರಿ ಮೇಡಮ್ ಇದು? ಕಿಡ್ನಿಗೆ ಬಾವು ಬಂದಿದ್ದು ರೀ. ಅದಂದ್ರೆ ಕೆಬ್ಬಿಂದ ಅರಿಶಿನ ಗಾಡ ಬಡ್ದ ಕೇಸಿಂದ ಕಿಡ್ನಿಗೆ ಬಾವು ಬಂದಿ. ನೀನಿ ಬಂದೇವ್ರಿ. ನಿನ್ನೆ 5 ಗಂಟೆಗೆ ಇಲ್ಲಿ ಬಂದಿ. ಬರುವಾಗ ಹತ್ಕೋತ ಬಂದಾಡ್ರಿ ಗಾಡಿ ಮ್ಯಾಗ. ಕರೆ ಇಲ್ಲಿ ಬಂದಿಂದ ಏನೂ ತ್ರಾಸ. ನಾವು ರಾಯವಾಗ ತಾಲೂಕು. ನಮ್ಗೆ ಸರಿ ಅನ್ಸೈತ್ರಿ. ನಮ್ಗೆ ಹಾಂ ರೀ, ಸರಿ ಆಗಿದ್ರಿ. ಅಜ್ಜಾರ್ ಏನ್ ಹೇಳ್ತಾರೆ? ಏನಿಲ್ರಿ ಚಲೋ ಆಗ್ತತಿ ಅಂತ ಹೇಳ್ತಾರೆ. ಒಳಗೆ ಏನ್ರಿ ಆರಾಮ ಆಗ್ತತಿ, ದುಡ್ಕೋರಿ ಅಂತ ಹೇಳ್ಯಾರ. ನಿಮ್ಗೆ? ನಮಗೂ ಹಂಗಾರೆ. ಏನ್ ಹೇಳಿದ್ರು ಅಜ್ಜಾರು? ನಮಗೂ ಅಜ್ಜಾರ್ ಚಲೋ ಆತತ್ರಿ, ದುಡ್ಕೋರಿ ಅನ್ನೋದು ಮನಿದೆಲ್ಲ ಹಂಗೆ ಹೇಳ್ಯಾರ. ನಂಬಿಕೆ ಐತಿ ನಾನು ಬಂದೇವ್ರಲ್ಲ ಅಜ್ಜ. ಇದು 5ನೇ ಸಲ ರೀ. ನಮ್ಗೆಲ್ಲ ಪರ್ಕ್ ನಮ್ಗೆಲ್ಲ ಪರ್ಕ್ ನಮ್ಗ ಮನಿದ ಕಟ್ಲೆ ಐತ್ರಿ. ಅದ ಕಟ್ಲೆದ ನಮ್ಗ ಅವ್ ವಕೀಲ್ ಒಟ್ಟ ಬರ್ಲಾಗಿದ್ರಿ ಅಂದ ಈಗ ಬರಾತಾನ್ರಿ. ನಮ್ದು ಕಿಷ್ಣಾಕಿರ್ತವ್ರಿ. ಇವತ್ತು ಬಂದೇವ್ರಿ. ನಮ್ಮಮ್ಮ ಪ್ಯಾರಲ್ಸ್ ಆಗ್ಯದ್ರಿ ಬರಂತ. ಅಂದ್ರೆ ನಮ್ಮಲ್ಲಿ ನಮ್ದು ದೇವ್ರ ಗುಡಿ, ನಾವು ಚಿಕ್ಕೋಡಿ ಊರಾಗ ಗ್ರಾಮದೇವಿ ಪೂಜಾರಿಗಳ್ರಿ. ಅಲ್ಲಿ ದವಾಖಾನೆ ತೋರಿಸಿದ್ದು ರೀ. ICU ಒಳಗೆ ನಿಟ್ಟಿವು. ಡಾಕ್ಟರ್ನು ಅಲ್ಲಿ ನಮ್ಮಲ್ಲಿ ಫೇಮಸ್ ಡಾಕ್ಟರ್ ಅದಾರ ರೀ. ಅಜ್ಜಾರಿ ರಾತ್ರಿ ಮನೆ ಫೋನ್ ಮಾಡ್ಯಾವ್ರಿ. ಮತ್ತು ಫೋನು ಈಗ ಮುಂಜಾನೆ ಬಂದೇವ್ರಿ ನಾವು. ಇನ್ನು ಅಜ್ಜಾರ ಮೇಲೆ ರೀ ನೋಡ್ಬೋದು ರೀ. ಇನ್ನೇನು ನಮಗೆ ಪ್ರಾಬ್ಲಮ್ ಐತ್ರಿ ಸ್ವಲ್ಪ. ಮನ್ಯಾಗ ಬಂದಿದ್ದು ಜಗಳ ಐತಿ. ಫಸ್ಟ್ ಬಂದು ಹ್ಞೂ. ಅತ್ತೆ ಕಾಲು ಹೋಗಿತ್ರಿ ಸ್ವಲ್ಪ. ಅವಾಗ ಕಳಿ ಬಂದಂಗೆ ಆಗ್ತಿತ್ತಂತ. ಇವಾಗ ಕಮ್ಮಿ ಆಗೈತ್ರಿ. ಅಜ್ಜಾರ ಬಗ್ಗೆ ಒಳ್ಳೆ ಅಭಿಪ್ರಾಯ ಐತ್ರಿ. ಹೇಳ್ಬೇಕಂದ್ರ ಇಲ್ಲಿ ಏನು ಪ್ರಾಬ್ಲಮ್ ಇದ್ರೂ ಕಮ್ಮಿ ಆಕೈತಿ. ಒಟ್ಟು ನಂಬಿಕೆ ಇಟ್ಕೊಂಡ್ ಬರ್ಬೇಕಷ್ಟೇ ರೀ. ಅವಾಗ ಅತ್ತೆ ಹೇಳ್ತಿರ್ಲಿಲ್ರಿ, ಇಲ್ಲಿ ಬಂದ್ಮೇಲೆ ತೆಗ್ದಾರ್ರಿ. ಸ್ವಾಮಿಗಳ ಪವಾಡನ ಅಥವಾ ಈ ದೇವಿ ಶಕ್ತಿನ ಹೇಳ್ಬೇಕು. ದೇವಿ ಶಕ್ತಿನೇ ಅಲ್ರಿ. ಅವ್ರಿಗೆ ಸರಿ ಆಕೈತಿ ಹೋಗಂತಾನೆ ಹೇಳ್ಬೇಕ್ರಿ ಎಲ್ಲರಿಗೂ. ಅವ್ರ ಜೊತೆ ಬೇಕಂದ್ರ ನಾವು ಬಂದು ತೋರಿಸ್ತೀವ್ರಿ. ಒಳ್ಳೇದಾಗ್ತೈತಿ, ಬರ್ಬೇಕಷ್ಟೇ ರೀ ನಂಬಿಕೆ ಇಟ್ಕೊಂಡು. ಏನಾದ್ರು ದುಡ್ಡು ಗಿಡ್ಡು ಏನಾರು ಕೇಳ್ತಾರ? ಇಲ್ಲ ರೀ, ದುಡ್ಡಿನ ಬಗ್ಗೆ ಏನೂ ಇಲ್ರಿ. ಅದೇ ನಮ್ಮ ಭಕ್ತಿಯಿಂದ ಎಷ್ಟು ಇಡ್ತೀವೋ ಅಷ್ಟೇ. ಹಾಸ್ಪಿಟಲ್ಗೆ ರಗಡ್ ಸಲ ತೋರಿಸಿವ್ರಿ. ಬಟ್ ಕಮ್ಮಿ ಆಗಿರ್ಲಿಲ್ರಿ, ಎದ್ದಿರ್ಲಿಲ್ಲ. ಇಲ್ಲಿ ಬಂದ್ಮೇಲೆ 1 ವಾರಿಗಂದ್ರೆ ಕ್ಲಿಯರ್ ಆಗೈತ್ರಿ. ವೀಕ್ಷಕರೇ, ಕೆಲವೊಂದು ಭಕ್ತರು ಇಲ್ಲಿ ಅಪ್ಪಾಜಿಯನ್ನ ಭೇಟಿಯಾಗಿ ಬಂದಿದ್ದಾರೆ. ಅಂದ್ರೆ ಚೌಡೇಶ್ವರಿ ಅರ್ಚಕರೇನಿದ್ದಾರೆ ಗಜಾನಂದ ಅಪ್ಪಾಜಿ ಅವ್ರನ್ನ ಭೇಟಿ ಆಗ್ತಾ ಇದ್ದಾರೆ. ಅದರಲ್ಲೂ ಹೋಪ್ ಇಟ್ಕೊಂಡು ಬಹಳಷ್ಟು ಜನ ಬರ್ತಾ ಇದ್ದಾರೆ. ಇಲ್ಲಿಗೆ ನಮ್ಮ ಪಕ್ಕದಲ್ಲಿ ಒಂದು ನೋಡ್ಬೋದು, ಈ ಯುವತಿಗೆ ನಡೆಯೋಕ್ಕೆ ಆಗಲ್ಲ. ಇವತ್ತು ಮೊದಲ ಬಾರಿ ಬಂದಿದ್ದಾರಂತೆ. ಹಾಗಾದ್ರೆ ಈಗ ನೆಕ್ಸ್ಟ್ ಅಪ್ಪಾಜಿ ಏನು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅದ್ರ ಮೇಲೆ ಇವರು ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ನಡ್ಕೊಂಡು ಬರ್ತಾರೆ ಅಂತಾನು ಹೇಳಲಾಗ್ತಾ ಇದೆ. ಇವ್ರಿಗೆ ಮಾತಾಡ್ಸ್ತಾ ಹೋಗೋಣ, ಏನು ಹೇಳ್ತಾರೆ. ಮೇಡಮ್, ಎಲ್ಲಿಂದ ಬಂದಿರಿ? ನಾವು ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕು ಸೂರುಣಿಗೆಯಿಂದ. ಓಕೆ, ಏನಾಗಿದೆ ನಿಮ್ಮ ಮಗಳಿಗೆ? ನಡಂತ್ರ ನರದೋಷ ಬಂದು ಕಾಲು ಹೋಗ್ಯವ್ರಿ. ಚಿಕ್ಕವಳಿದ್ದಂಗಿದ್ರೆ ಹಿಂಗೆ ಆಗತ್ತಾ? ಈ ವರ್ಷದ ನಂತರ ಡಾಕ್ಟರ್ಗೆಲ್ಲ ತೋರಿಸ್ಲಿಲ್ಲ ನೀವು? ಇಲ್ಲ, 5 ಲಕ್ಷ ಇಟ್ಟಿವ್ರಿ, ಆರಾಮಾಗ್ಲಿಲ್ಲ. ಈಗ ಇಲ್ಲಿ ಬಂದಿದ್ದೀರಲ್ಲ, ಏನ್ ಇಟ್ಕೊಂಡು ನಂಬಿಕೆ? ಟೈಮ್ ಬಂದೇವ್ರಿ, ಆರಾಮ ಆಗ್ತೈತಿ ಅಂತ ಬಂದೇವಿ. ಆರಾಮ ಆಗ್ಲಿ ಅಂತೇವ್ರಿ. ನಿಮ್ಗೆ ಯಾರು ಹೇಳಿದ್ರಿ ಇಲ್ಲಿ? ನಾವು TV ಒಳಗ ಬಿಟ್ಟಿದ್ದು ನೋಡಿ ಬಂದ್ವಿ. ನಿಮ್ ನಂಬಿಕೆ ಆಯ್ತಾ? ಆಗತ್ತಂತ ನಂಬಿಕೆ ಐತಿ. ಹೆಸರೇನು ನಿಂದು?
ಸೈನ್ಸ್ ಸೆಕೆಂಡ್. ಏನಾಗ ನಡೆಯಕ್ ಬರಲ್ವಾ ನಿಮ್ಗೆ ನೋವಾಗತ್ತೆ? ಹತ್ತನೆಯಿಂದ ಬಂದ್ರು. ಏನ್ ಸಮಸ್ಯೆ ಇದೆ ನಿಮ್ಗೆ? ಅಂದ್ರೆ ನಮ್ಮ ತಾಯಿಯವ್ರ ಕಾಲು ನೋದವ್ರೆ ತೋರ್ಸಕ್ಕಂತೇ ಬಂದೀವಿ. ಅಂದ್ರೆ ಎಲ್ಲರಿಗೂ ಸ್ವಲ್ಪ ಇಂಪ್ರೂವ್ ಆಗಿದ್ದು ಮಾಡಿದ್ದು ನೋಡಿ ಬಂದಿದ್ದು ಸರಿ ಆಗುತ್ತೆ ಅಂತ ಅನ್ಸುತ್ತೆ. ಇಲ್ಲಿ ಅಕ್ಕಪಕ್ಕದವ್ರು ಅವ್ರದ್ದೆಲ್ಲ ಕೇಳಿ ಮಾಡಿ ಬಂದಿದ್ದು ನೋಡಿದ್ರೆ ಸರಿ ಆಗುತ್ತೆ ಅಂತ ಅನ್ಸುತ್ತೆ. ನಾವು ವಿಜಾಪುರ ದಾಟಿ ಹೊನ್ನೋಟಿಗಿಂದ ಬಂದೇವ್ರಿ. ಆರಾಮಿಲ್ಲತ್ತೆ ಬಂದೇವ್ರಿ. ಆರಾಮಿಲ್ಲತ್ತೆ ಚಲೋ ಆಗೈತಿ. ಅವ್ರ ನಂಬಿಕೆದಿಂದೆ ನಾವು ಬಂದೇವ್ರಿ. ಏನಾದ್ರೂ ಇಲ್ಲಿ ದುಡ್ಡು ಗಿಡ್ ಕೇಳ್ತಾರ? ಏನ್ ದುಡ್ಡು ಆತು ಕೇಳಿ. ಬಹಳಷ್ಟು ಜನಕ್ಕೆ ನಾವು ಮಾತಾಡಿಸ್ತಾ ಹೋಗ್ತಾ ಇದೀವಿ. ನಾವು ಮಾತಾಡಿಸಿದಾಗ ನಮಗೂ ಕೂಡ ಒಂದು ರೀತಿ ಅಚ್ಚರಿ ಆಗ್ತಾ ಇದೆ. ಯಾಕಂದರೆ ಒಬ್ಬರೊಬ್ಬರನ್ನ ನೋಡ್ತಾ ಇದ್ದಾಗ ಪ್ರತಿಯೊಬ್ಬರದು ಒಂದೊಂದು ಸಮಸ್ಯೆ. ಯಾರ್ದೋ ಕಾಲಿಲ್ಲ, ಇನ್ನೊಬ್ಬರದ್ದು ಏನೋ ಸಮಸ್ಯೆ, ಹೊಟ್ಟೆ ನೋವು. ಮತ್ತು ಇನ್ನೊಂದು ಇಲ್ಲಿ ನಮಗೆ ಅಚ್ಚರಿ ಏನಾಯ್ತಂದರೆ, ನಾವು ಎಲ್ಲರನ್ನ ಕೇಳ್ತಾ ಹೋದಾಗ ಇಲ್ಲ ನಾವು ಈ ಹಿಂದೆನೂ ಬಂದಿದ್ವಿ, ಸಾಕಷ್ಟು ಗುಣಮುಖ ಆಗಿದ್ದೀವಿ, ನಾವು ವೈದ್ಯರ ಹತ್ರ ತೋರಿಸಿದ್ವಿ, ಎಲ್ಲ ಕಡೆನ ತೋರಿಸಿದ್ವಿ, ಆದ್ರೆ ಎಲ್ಲೂ ಕೂಡ ಗುಣಮುಖ ಆಗಲಿಲ್ಲ. ಆದರೆ ಇಲ್ಲಿ ಬಂದಾಗ ಮಾತ್ರ ಗುಣಮುಖ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಲ್ಲಿ ಮತ್ತಷ್ಟು ಜನಕ್ಕೆ ಏನಾಗೈತಮ್ಮ ನಿಮ್ಗೆ? ಕಾಲ್ ಬ್ಯಾನಿಗೆ ಈಗ ಪಟ್ಟಿಗೆ ಬಂದಿವ್ರಿ. ಇಲ್ಲಿ ಬಂದವರು ಹೇಳ್ಯಾರ ಏನು ಸರಿ ಹೋಗತ್ತಾ ಇಲ್ಲ? ಚಲೋ ಆಕತಿ ಅಲ್ಲಿ ಹೋಗತ್ ಹೇಳ್ಯಾರ. ನಾವು ಬೀಳಗಿ ತಾಲೂಕು ಸಿದ್ದಾಪುರಲಿಂದ ಬಂದಿವ್ರಿ. ಲಕ್ಷ್ಮೀ ಬಾಗಲಕೋಟೆ. ಈಕಿ ಕುಂದ್ರಾವಳ ಇದ್ದಿಲ್ರಿ, ಅದಕ್ಕ ಬಂದಿ. ಇಲ್ರಿ ಕುಂದ್ರಾಕತ್ತಿದ್ದಿಲ್ರಿ, ಚಲೋ ಅನ್ಸಿತ್ರಿ. ತೋರಿಸಿದಾಗ ಅದ್ ಹೆಂಗ್ ಸರಿ ಹೋಗ್ತಾ ಇದೆ? ಯಾವ್ದೇ ಡಾಕ್ಟರ್ ಇಲ್ಲ, ಏನಿಲ್ಲ, ಅದ್ ಹೆಂಗ್ ಸರಿ ಹೋಗುತ್ತೆ ಅಂತ ನಮ್ಮ ಪ್ರಶ್ನೆ. ಎಲ್ಲ ಸರಿ ಹೋಗೈತ್ರಿ, ನಮ್ದೆಲ್ಲ ಚಲೋನು ಆಗೈತ್ರಿ. ಇನ್ ಮತ್ತ ಹಂಗ ನಮ್ಗೆ ಚಲೋ ಆಗೈತೆ ಅಂದ್ರೆ ಬಿಡಂಗಿಲ್ರಿ, ಬರೋದರಿ. ಎಷ್ಟು ಕಷ್ಟ ಆದ್ರೂ ಬರ್ತೀರಿ? ಕಷ್ಟ ಆದ್ರೂ ಬರೋದಲ್ರಿ, ನಮ್ ಚಲೋ ಆಗೈತ್ರಿ. ನಾವು ನಿನ್ನೆ ಬಂದಿದ್ವಿ, ನಿನ್ನ ಮಧ್ಯಾಹ್ನ ಬಂದಿದ್ರು ನಾವು ಒಂದ್ ಗಂಟೆಗೆ. ಇವತ್ತು ರವಿವಾರ ಅಷ್ಟೇ ರೀ. ನಿನ್ನೆ ಬಂದ ಪಾಳೆ ಹಚ್ಚುದ್ರಿ, ಇಲ್ಲಿ ಬಂದ ಇವತ್ತಿನಿಂದ ಚಲೋ ಆತೈತ್ರಿ. ಹೆಂಗಿರುತ್ತೆ ಮೇಡಮ್ ಇಲ್ಲಿ ಪಾಳೆ ಹಚ್ಚೋದು ಅದು ಎಲ್ಲ ಪ್ರೊಸೆಸ್? ಅಂದ್ರೆ ಹೆಂಗಿರುತ್ತೆ, ಏನೇನಾಗುತ್ತೆ ಇಲ್ಲಿ ಎಲ್ಲ ಪಾಳೆ ಹಚ್ಚಿದಂದ್ರೆ ಅವ್ರ ನಂಬರ್ ಪ್ರಕಾರ ಕರಿತಾರ್ರಿ. ಎಲ್ಲಾ ತರ ಇದೈತ್ರಿ. ಯಾರು ಇನ್ನು ಮುಂದೆ ಬರೋರ್ಗುನು ಚಲೋ ಐತ್ರಿ. ಇಲ್ಲಿ ಎಲ್ಲಾ ತರ ಚಲೋ ಐತ್ರಿ. ಈಗ ವಸ್ತಿ ಬಂದವರೆಲ್ಲ ಹೆಂಗೆ ಉಳ್ಕೋದೆಲ್ಲ ಹಾಸಿಗೆ ಕೊಡ್ತಾರ್ರಿ. ಅಜ್ಜ ಕಡೆದನ ಹಾಸಿಗೆ ಕೊಡ್ತಾರ್ರಿ. ನಾವ್ ಒಂದ್ ಹೊತ್ಕೊಳಕ್ ತರೋದ್ರಿ, ಹೊತ್ಕೊಂಡ್ ಮನ್ಕೋದ್ರಿ. ಎಲ್ಲಾ ತರ ಊಟದ ವ್ಯವಸ್ಥೆ ಎಲ್ಲಾ ಚಲೋ ಐತ್ರಿ. ಎಲ್ಲಾ ಚಲೋ ಐತ್ರಿ. ಊಟನೂ ಕೊಡ್ತಾರ? ಕೊಡ್ತಾರ, ಮಾಡ್ತಾರ, ಎಲ್ಲ ಅವ್ರ ಕೊಡ್ತಾರ. ಹಾ, ಎಲ್ಲ ಇರಾಕ್ ವ್ಯವಸ್ಥೆ ಐತ್ರಿ. ನೀರ ನಿಜಿ ಊಟ ಎಲ್ಲಾ ತರ ಅನುಕೂಲ ಐತ್ರಿ. ಎಲ್ಲಾ ತರ ಬಂದ್ ಭೇಟಿ ಆಗ್ತಾರ? ಭೇಟಿ ಆಗ್ತಾರ. ಸಂಜೆ ಮುಂದೆ ಬಂದ್ ಎಲ್ಲರಿಗೂ ಭೇಟಿಯಾಗಿ ಹೋಗ್ತಾರ್ರಿ. ಮತ್ತೆ ಮುಂಜಾನೆ 8 ಗಂಟೆಗೆ ಚಲೋ ಆತೈತ್ರಿ. ದುಡ್ಡು ಗಿಡ್ ಕೇಳ್ತಾರ? ಏನು ಇಲ್ರಿ, ಏನೇನು ಇಲ್ರಿ, ಹಂಗ ಬರ್ಬೋದ್ರಿ. ನಮ್ಮ ಮತ್ತಿಗೆ ನಡಕ್ ಬರಕಲ್ರಿ, ಅದ್ರ ಸಂಬಂಧ ಬಂದಿದ್ರು. ಹೌದ್ರಿ, ಇವತ್ತು ಬಂದೇವ್ರಿ. ಫಸ್ಟ್ ಟೈಮ್ ಬಂದೇವ್. ಈಗ ಸರಿ ಹೋಗುತ್ತೆ ಅನ್ಸತ್ರಿ ಮೇಡಮ್? ಅನಸ್ತೈತ್ರಿ, ಬಂದೇವ್ರಿ. ನೋಡುನು ಈಗ ಸರಿ ಅನಸ್ತೈತಿ ಏನೇನಂತ. ಓಕೆ ವೀಕ್ಷಕರೇ, ನಮ್ಮ ಮುಂದೆ ಸಾಕಷ್ಟು ಜನ ಕಂಡು ಬರ್ತಾ ಇದಾರೆ. ಈಗ ನೋಡಿ, ಇಲ್ಲೊಬ್ರು ಕಾಲಿಲ್ಲ, ಅವ್ರು ಕುತ್ಕೊಂಡಿದ್ದಾರೆ. ಅವ್ರು ಯಾಕೆ ಬಂದಾರ ಇಲ್ಲಿ, ಏನು ಅಂತ ನೋಡ್ತಾ ಹೋಗೋಣ. ಏನಾಗಿದೆ ಏನಾಗಿದೆ? ಜರ ಮನಿ ಪ್ರಾಬ್ಲಮ್ ಸಮಸ್ಯೆ ಬಂದಿರ ಅದಕ್ಕಲ್ಲಿ ಇವತ್ತೇ ಬಂದಿದ್ರು. ಇದೇ ಫಸ್ಟ್ ಬಂದಿದ್ರಿ. ಇವತ್ತೇ ನೋಡ್ರಿ ಬಂದ. ದೂರ ಆತತ್ ಹೇಳಿದಾರೆ ಅವ್ರು, ಅದಕ್ಕಲ್ಲಿ ಬಂದಿದ್ರು. ಎಲ್ಲಾ ಕಡೆ ತರ ಎಲ್ಲ ಕಡೆನೂ ತಿರುಗಾಡಿ ಬಂದೇವ್ರಿ. ಮತ್ತೆ ಇಲ್ಲೊಂದು ಸರ್ ಎಲ್ಲಿ ಸರಿ ಹೋಗಿಲ್ಲ ಅಂದ್ರೆ ಇಲ್ಲೊಂದು ಸರ್ ಬಂದು ಹೋಗ್ಬೇಕದಕ್ಕೆ ಆಲ್ಮೇಲದಿಂದ ಬಂದಿದ್ರಿ. ಎಲ್ಲಿಂದ ಯಾವರಿಂದ ಬಂದ್ರಿ? ಆರೋಗ್ಯದಿಂದ ಸರ್. ಆರೋಗ್ಯರಿಂದ ಏನಿಲ್ರಿ, ಸಮಸ್ಯೆ ಕೇಳ್ಕೊಂಡು ಸಮಸ್ಯೆ ಪರ್ಸನಲ್ ಪ್ರಾಬ್ಲಮ್. ಓಕೆ, ನಾವು ಬಿಲ್ಡಿಂಗ್ ಮೇಲೆ ಬಿದ್ದೀವ್ರಿ, ಆ ಕಡೆ ತೋರಿಸಿವ್ರಿ. ಎಲ್ಲ ಕಡೆ ತೋರಿಸ್ರು ಆರಾಮಾಗಿಲ್ರಿ ಸರ್. ಆರಾಮಾಗಿದ್ದಿಲ್ರಿ. ಇಲ್ಲಿ ಬಂದಿಂದ ಇದು ಪ್ರಾಬ್ಲಮ್ ತೋರಿಸಿವ್ರಿ, ತಿರ್ಗಾಡತ್ತೀವ್ರಿ. ಜರ ಅಂದ್ರೆ ನಿಮ್ ತಿರ್ಗಾಡಕ್ ಬರ್ತಿದ್ದಿಲ್ಲ? ಮತ್ತೆ ಬರ್ತಿಲ್ರಿ, ಬಡಿಗೆ ಬಿಟ್ಟು ತಿರ್ಗಾಡೋದು ಆತಲ್ರಿ. ಈಗ ಬಡಿಗೆ ಬಿಡ್ತೀರಿ? ಈಗ ಬಡಿಗೆ ಬಿಟ್ಟು ಒಂದು ಅರ್ಧ ಕಿಲೋಮೀಟ್ರ್ ತಿರ್ಗಾಡ್ತೀನಿ. ಹೆಂಗ್ ಸಾಧ್ಯ ಆಯ್ತು ಇದು? ಏನ್ರಿ ಅಪ್ಪನ ಅಮ್ಮಂದು ಏನಾದಂತ. ಅವ್ರ ಏನ್ ಚಮತ್ಕಾರ ಮಾಡ್ತಾರ, ಪವಾಡ ಮಾಡ್ತಾರ? ಏನ್ ಅದೇನು ಹೇಳ್ತಿಲ್ರಿ. ಇವ್ರ ಏನಾಗೈತ್ರಿ? ಅವ್ರಿ ಅಟ್ ಒಂದು 4 ವರ್ಷ ಆತ್ ನೋಡ್ರಿ, ಕಾಲೇ ಇಲ್ರಿ, ನಡೀತಾನೆ ಇಲ್ರಿ ಊಟ. ಎಲ್ಲಿಂದ ಬಂದ್ರಿ ನೀವು? ನಾವು ಗೋಕಾಕ್ ತಾಲೂಕು ರೀ, ಮಿಳಿಕ್ನಟ್ಟಿ. ಈಗ ಅಪ್ಪಾಜಿ ನೋಡಿದ್ರೆ ಬರೀ ಹಿಡಿದು ಕೊಡೋದು ನಡೆದ ನೋಡ್ರಿ ಸದ್ರಿ. ಹ್ಞೂ ರೀ, ಈ ಅಂದ್ರೂ ನಡೆದಿಲ್ಲ ರೀ. ಎತ್ಕೊಂಡೆ ಬರ್ತಿದ್ರಿ? ಎತ್ಕೊಂಡು ಸೇರ್ತೀನಿ, ಎತ್ಕೊಂಡ್ರೆ ನಾವು ಸೇರ್ತೀನಿ, ಕಾಲ್ ಮನೆ ಹಾಕ್ರಿ ಎಲ್ಲ ಕೊಟ್ರಿ, ಎತ್ಕೊಂಡೆ ಹೋಗ್ತೀವಿ.
ಈಗ ಏನ್ ಅನ್ಸತ್ರಿ ಇನ್ನು ತೋರಿಸಿಲ್ಲ ಈಗ ತೋರಿಸಿಲ್ರಿ ಈಗ ಸದ್ ಬರೀ ಮುಟ್ಟಿದ ಕಟ್ಟಾರಿ ನಡೀತಾನ್ರಿ ಇನ್ನೇನಾದ್ರೂ ಅವ್ರು ಬಂದು ನೋಡಿದನ್ನ ನಡೀತಾನೆ ಅವ್ರು. ನಂಬಿಕೆ ಐತ್ರಿ ಅವ್ನು ನಡೀತಾನಂತ. ನಂಬಿಕೆ ಐತ್ರಿ ಒಟ್ಟು ನಂಬಿಕೆ ಇದ್ದಾಗ ಬಂದ್ರಿ. ನಿಮಗೆ ಕ್ಷೇತ್ರದ ಬಗ್ಗೆ ಯಾರು ಹೇಳಿದ್ರು? ಈಗ ನಮ್ಮ ತಮ್ಮ ಡ್ರೈವರ್ ತಾನ್ರಿ. ನೋಡಿ ವೀಕ್ಷಕರೇ, ಇನ್ನೇನು ನೋಡ್ತಾ ಇದ್ರಿ, ಈಗ ನನ್ನ ಪಕ್ಕದಲ್ಲಿ ಈ ಬಾಲಕನನ್ನ ನೋಡಿ, ಇವರು ಎಲ್ಲಿ ಬೆಳಗಾವಿಯಿಂದ ಬಂದಿರೋದಲ್ಲ, ಗೋಕಾಕ್ದಿಂದ ಬಂದಿದ್ದಾರೆ. ಈ ಬಾಲಕನಿಗೆ ನಡೆಯೋಕ್ಕೆ ಆಗ್ತಿದ್ದಿದ್ದಿಲ್ಲ, ಆದರೆ ಜಸ್ಟ್ ಬಂದು ಈಗ ಗಜಾನಂದ ಅಪ್ಪಾಜಿ ಅಂತ ಜಸ್ಟ್ ಇವನನ್ನು ಮುಟ್ಟಿ ನೋಡೋಗಿದ್ದಾರೆ ಅಷ್ಟೇ. ಆತ ನಡೆಯೋಕ್ಕೆ ಆರಂಭ ಮಾಡಿದ್ದಾನೆ. ಇದು ಯಾವ ರೀತಿ ಆಗ್ತಾ ಇದೆ, ಹೇಗೆ ಆಗ್ತಾ ಇದೆ ಅನ್ನೋದು ಈಗಲೂ ಕೂಡ ನಮಗೆ ಯಕ್ಷ ಪ್ರಶ್ನೆವಾಗಿಯೇ ಇದೆ. ಇನ್ನಷ್ಟು ನಾವು ಬೇರೆ ಬೇರೆಯವ್ರ ಜನನ ನೋಡ್ತಾ ಹೋಗೋಣ, ಖುದ್ದು ಅಪ್ಪಾಜಿಯವ್ರಿಗೂ ಕೂಡ ಇದರ ಬಗ್ಗೆ ನಾವು ಕೇಳ್ತಾ ಹೋಗೋಣ, ಮಾತಾಡೋಣ. ಈ ಎಲ್ಲವನ್ನ ನಿಮಗೆ ಕದಂ ಫಸ್ಟ್ ನ್ಯೂಸಲ್ಲಿ ಪ್ರತಿಯೊಂದು ಅಪ್ಡೇಟನ್ನು ನಿಮ್ಮ ಮುಂದೆ ಕೊಡ್ತಾ ಹೋಗ್ತೀನಿ. ಎಲ್ಲಿಂದ ಯಾವ ಊರು? ಮಾಲಿಂಪುರ. ಏನಾಗೈತೆ ನಿಮಗೆ? ಅಡ್ಡಾಡಕ್ 3 ವರ್ಷ. ನಾವು ಮಾಲಿಂಪುರದಿಂದ ಬಂದಿವಿ. ನಮ್ಮ ಹುಡುಗಗೆ ಅಡ್ಡಾಡಕ್ಕೆ ನಡೆದಾಗ ಒಂದು ಸ್ವಲ್ಪ ಕಾಲಾಗ ಶಕ್ತಿ ಇಲ್ರಿ. ಅವಾಗ ಇಲ್ಲಿ ಗುರುಗಳು ಅಂತೇಳಿ ಭೇಟಿ ಮಾಡಿಸ್ಕೊಂಡ ಎಲ್ಲ ಕಡೆ ದವಾಖಾನೆ ಇತ್ತು. ಡಾಕ್ಟ್ರು ಏನು ಅದಕ್ಕೆ ಸ್ಟೇಟ್ಮೆಂಟ್ ಇದೆ ಅದಕ್ಕೆ ಏನಿಲ್ಲ ಜನ ಹೇಳಿದಾರೆ ಇಲ್ಲಿ ಬಂದಿದ್ವಿ. ನಂಬಿಕೆ ಐತೈತೆ, ಆಗತ್ತ ನಂಬಿಕೆ ಐತ್ರಿ, ಅದಕ್ಕೆ ಬಂದಿದ್ವಿ. ಇವತ್ತ ಬಂದಿನ್ರಿ. ಇಲ್ಲಿ ತೋರ್ಸಿವ್ರಿ, ಕಡಿಮೆ ಅಕ್ಕಾವ ಅಂದಾರ್ರಿ. ಹಿಂಗ ನಡೀತೇನ್ರಿ, ಕೈ ಹಿಡ್ಕೊಂಡ. ಈಗ ಒಂದ್ ಸ್ವಲ್ಪ ಅಡ್ಡಾಡಕತ್ತೀನಿ. ಹಿಂಗಳಿಗ್ರಿ. ಈಗ ಇಲ್ಲೇ ಬಂದವ್ರಿಗೆಲ್ಲ ಅಪ್ಪಾಜಿ ಹತ್ರ ಬಂದವ್ರಿಗೆಲ್ಲ ಆರಾಮ್ ಅನ್ಸತ್ತೈತ್ರಿ. ನಾವು ಬೆಳಗ್ಗೆಯಿಂದ 4-5 ಜನ ನೋಡಿದ್ವಿ ಸರ್. ಎಲ್ಲರೂ ಕೈ ಹಿಡ್ಕೊಂಬಂದವ್ರು ಈಗ ಒಬ್ರೊಬ್ರೇ ಅಡ್ಡಾಡಕತ್ತಿದ್ದಾರೆ. ಹಾಂ ಸರ್, ಫಸ್ಟ್ ಹೆಸರು ಬರ್ಸ್ಬೇಕ್ರಿ ಸರ್. ಹಾಂ ಸರ್, ಹೆಸರು ಬರ್ಸ್ಕೊಂಡು ಆಮೇಲೆ ವಸ್ತಿ ಬರೋದಾದ್ರೆ ದೂರ ಜನ ಇದ್ರೆ ವಸ್ತಿ ಬರ್ಬೇಕ್ರಿ ಸರ್. ಸಮೀಪ ಇದ್ರೆ ಬೆಳಗ್ಗೆ ಬಂದು ತೋರಿಸ್ಕೊಂಡು ಹೋಗ್ಬೋದು ಸರ್. ಅಪ್ಪಾರ ಹತ್ರ ಬಂದ ಪುನರ್ಜನ್ಮ ಪಡೆದಂಗೆ ಆಯ್ತು ಸರ್ ಈಗ. ಹಾಂ ಸರ್, ದುಡ್ಡು ಗಿಡ್ಡು ಏನಿಲ್ರಿ, ಅವ್ರಿಗೆ ಸ್ವಲ್ಪ ಹಚ್ಚಾಕೋದು ಗಂಧದು ಕೊಡ್ತಾರೆ ಸರ್. ಹಾಂ ಸರ್, ಹಾಂ ಎಷ್ಟು ಹಾಕಿದ್ರು ತಗೋತಾರೆ ಸರ್. ಹಾಕಿದ್ರು ತಗೋತಾರೆ, ಇಲ್ಲ ಅಂದ್ರೆ ಇಲ್ರಿ ಸರ್. ಅವ್ರಂದ್ರು ದುಡ್ಡು ಅಂತ ಏನು ತಗೊಳಲ್ರಿ. ದೇವಿ ಪವಾಡ, ಚೌಡೇಶ್ವರಿ ದೇವಿ ಪವಾಡನ ಸರ್. ವೀಕ್ಷಕರೇ, ನಾವು ಸಾಕಷ್ಟು ಜನಕ್ಕೆ ಮಾತಾಡಿದ್ವಿ, ಇಲ್ಲಿ ಬರುವಂಥ ಭಕ್ತರನ್ನ ನೋಡಿದ್ವಿ, ಕೇಳಿದ್ವಿ. ಎಲ್ಲರನ್ನ ಕೇಳಿದಾಗ ಒಂದೇ ಒಂದು ಮಾತು ಹೇಳ್ತಾ ಇದ್ದಾರೆ, ಎಲ್ಲ ಇದು ಚೌಡೇಶ್ವರಿ ಪವಾಡ ಮತ್ತು ಇಲ್ಲಿರುವ ಅರ್ಚಕರ ಪವಾಡ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಜಕ್ಕೂ ಒಳಗಡೆ ನಡೀತಾ ಇರೋದು ಏನು? ಆ ಕ್ಷಣ ನೀವೇನು ಕಾಯ್ತಾ ಇದ್ರಿ, ಆ ಕ್ಷಣಕ್ಕೆ ಈಗ ಬಂದುಬಿಟ್ಟಿದೆ. ಒಳಗಡೆ ಹೋಗೋಣ, ನೋಡೋಣ ಅಪ್ಪಾರ ಏನು ಮಾತಾಡ್ತಾರೆ ಒಳಗಡೆ ಅನ್ನೋದನ್ನ ನಾವು ಇವತ್ತು ನಿಮ್ಗೆ ತೋರಿಸ್ತೀವಿ. ಏನ್ರಿ ಅಜ್ಜಿ, ಈಗೇನು ಅನ್ಸಾತತಿ? ಸುಮ್ ಹೇಳಾತಿ ನೋಡ್ ಅನ್ಸಾದತ್ ನನಗ. ಇಲ್ಲ ಒಟ್ ಆರಾಮ್ ಅನ್ಸಾದತ್. ಈಗೆಲ್ಲ ಈಗ ಏನ್ ಆಗ್ಬೇಕಿನ್ ಮುಂದ? ಇನ್ ಏನ್ ರೆಡಿ ಆಗ್ಬೇಕ? ಕಾಲಾಗ ತಾಕತ್ ಬರಾಕ್ತಿಲ್ಲ. ಒಂದ್ ಸ್ವಲ್ಪ ಅಡ್ಡಾಡ್ ನೋಡ್ಲಾ, ಎದ್ದ ಅಡ್ಡಾಡ್ ನೋಡ. ಹೇಳ್ತೇಳಿ ಒಟ್ಟ ಅಡ್ಡಾಡ್. ನೀ ಹೊರಗೆ ಹೋಗಿ ಬನ್ನಿ ಒಂದ್ ರೌಂಡ್. ಬಿಡ್ರಿ ಮುಂದಿನವ್ರು ಬಿಡ್ರಲ್ಲ ಪಳೆ. ಯಾವ್ರಿ? ಗೋವಾದಿಂದ. ಇಲ್ಲ ಹೆಂಗ್ ಗೊತ್ತಾತ್ರಿ ಇದೆಲ್ಲ? ಹಾ ಎಷ್ಟೊತ್ತಿಗೆ ಕುಂತಿದ್ರ ಅಲ್ಲಿಡ್ದ? ಬಾಳ ಸಿಟ್ಟು ಮಾಡ್ಕೊಂಡ್ ಬಿಡ್ತೀರಿ ಎಲ್ಲದಕ್ಕೂ. ಮತ್ ಯಾಕ್ರಿ ಬರೇ ಜಗಳ ಮಾಡಿದಂಗ ಮಾಡುದು? ನೆಮ್ಮದಿನ ಇಲ್ರಿ ನಿಮ್ಗ್, ನಿದ್ದಿನ ಹತ್ತಂಗಿಲ್ಲ. ಬರೇ ಜಗಳ, ಸಂಶಯ, ಅಪರಾಧ ಜಾಸ್ತಿ ಮಾಡ್ತೀರಿ ನೀವು. ಮತ್ತ ಏನ್ ಅನ್ನೋದು ಎಲ್ಲಿ ಹೋದ್ರು ಏನೋ ಆಗ್ಬಲ್ದಲ್ಲಪ್ಪ, ಪರಿಹಾರ ಅನ್ನಂಗ ಆಗ್ಬಿಡತ್ ನಿಮಗ. ಅದನ್ನ ಹೇಳತ್ತಿದ್ರಿ ನಾವು. ಎಲ್ಲಾ ಕಡೆ ಹೋಗಿ ಬಂದಿರಲ್ಲ, ಯಾಕೆ ಪರಿಹಾರ ಸಿಗ್ತಾ ಇಲ್ಲ? ಎಲ್ಲಾ ಕಡೆ ಬರೀ ಕಿರಿಕಿರಿ ಜಾಸ್ತಿ ಆಗಾಗ್ತತಿ, ಟೆನ್ಷನ್ ಜಾಸ್ತಿ ತಗೋತೀರಿ ಬರೀ. ಅವ್ರ ಹಂಗ ಅದಾರನ, ಇವ್ರ ಹಿಂಗ ಅದಾರನ ಏನ್ರ ಆಗ್ತತಿ ಅನ್ನೋ ಲೆಕ್ಕಕ್ ನೀವ್ ಅದ್ರಿ ಮೇಡಮ್. ಅಂಜಿಕ್ ಬಂದಂಗ ಆಗುದು, ಎಲ್ಲಾರ ಹೂವಲ್ಲೇ ನಂಗ ಆಗುದು, ಊರ್ ಬಿಟ್ಟ ಆಗ್ತತ್ರಿ ಇದೆಲ್ಲ. ಮತ್ರಿ ಏನ್ ಸಮಸ್ಯೆ ಐತಿ ಹೇಳಿ. ನೀವ್ ಬರೀ ಅದನ್ನ ಟೆನ್ಷನ್ ಆಗಿ ತಗೋತೀರಿ ನೀವು. ಬರೀ ನಾಳಿದ್ ಈಗ ವಿಚಾರ ಮಾಡ್ಕೊತ ಕುಂತ ಬಿಡ್ತೀರಿ ನೀವು. ಅವ್ ಹಂಗ್ ಮಾಡ್ತಾನ, ಹಿಂಗ್ ಮಾಡ್ತಾನ. ಯಜಮಾನ್ ಬಗ್ಗೆ ಒಂದ್ ಸ್ವಲ್ಪ ತಿಂಕ ಮಾಡೋದು ಜಾಸ್ತಿ. ಅದ್ರ ಬಗ್ಗೆ ಬಿಡ್ರಿ ಮೊದಲ. ಅವನ್ ಬಗ್ಗೆ ಯಾವಾಗ ಥಿಂಕ್ ಮಾಡೋದ್ ಬಿಡ್ತೀರಿ ನೀವು ಅಂದ್ರೆ ಆರಾಮಾಗಿರ್ತೀರಿ. ಅವ್ ಏನೂ ಇಲ್ಲ ಅಂತದೇನ, ನೀವ್ ಅದ್ರ ಬಗ್ಗೆ ಟೆನ್ಷನ್ ತಗೋಬೇಡ್ರಿ. ಏನಾಗಿತ್ತು ಕೊಡ್ರಿ. ಏನ್ ಮಾಡಿದ್ ಮಕ್ಕ ಸಿಕ್ಸ ಹಾಕತ್ತೇಳ್ರಿ. ಹನುಮಪ್ಪ ಅವ್ರಿ ಒಂದ್ 11 ದಿನ.
ಓದಿ ಬಿಡ್ರಿ ಅವ್ರು ಡೈಲಿ ಬಿಡ್ರಿ ತಮ್ಮ. ಏನ್ ಮಾಡ್ಬೇಡ್ರಿ, ಡೈರೆಕ್ಟ್ ಜಮಖಂಡಿಗೆ ಬರ್ರಿ. ಜಮಖಂಡ್ಯಾಗ ಬಂದ ಇಲ್ಲಿ ಟಿಪ್ಪು ಸುಲ್ತಾನ್ ಸರ್ಕಲ್ ದಾಗ ಇಳ್ಕೊಳ್ರಿ. ಅಲ್ಲಿ ಹಿಡ್ಕೊಂಡ್ ಈ ಕಡೆ ನಮ್ಮ ಮಠಕ್ಕ ಗಾಡಿ ಮಾಡ್ಕೊಂಡ್ ಬಂದ್ರು ಏನ್ ಆಟೋಗಳು ರಗಡ್ ಇರ್ತಾವ್ರಿ. ಹಾ ಸೆರೆ ಕುಡಿಯಂಗ ಆಗ್ತೈತಿ ಮನಿಗ್ ವಾದಗಳನ್ನ ಒಟ್ಟ. ಇದೇನು ಹೊಸಾದ ಹೇಳಿ ಬಿಟ್ಲೆ ಇದನ್ನ ವಿಶೇಷ. ಅಷ್ಟು ಬಾಳ ಕುಡಿಯಂಗ ಅನಸ್ತತ್ ಮನಿಗ್ ವಾದಗಳನ್ನ. 50 ರೂಪಾಯಿ ಬರೋಬರಿ. ಯಾವರಿಂದ ಬಂದಿ? ಕನ್ಮುಚ್ ಹೆಸರೇನ್ ಮತ್ ನಿಂದ? ಯಾರ್ಯಾರು ಬಂದಿರಿ ಇಲ್ಲಿಗೆ? ಅಪ್ಪ ಅವ್ವ ಬಂದಾರ. ಯಾವರಿಂದ ಬಂದಿರಿ? ಹಾ ವೀಕ್ಷಕರೇ, ಈಗ ನಾವು ಅಪ್ಪ ಅವರ ಇರುವಂಥ ಸ್ಥಳದಲ್ಲಿ ಇದ್ದೀವಿ. ಜೊತೆಗೆ ಇಲ್ಲಿ ನಾವು ನೋಡ್ತಾ ಇರೋ ಭಕ್ತರಲ್ಲಿ ನೀವು ಉತ್ತರ ಕರ್ನಾಟಕದ ಖ್ಯಾತ ಗಾಯಕರನ್ನು ಏನು ನೋಡ್ತೀರಿ, ಮಾಳು ನಿಪ್ನಾಳ್ ಆಗಲಿ, ಇನ್ನು ಬೇರೆ ಬೇರೆ ವಿವಿಧ ಗಾಯಕರು ಕೂಡ ಅವರ ಸಂಬಂಧಿಕರು, ಅವರ ಸಹೋದರರು ಕೂಡ ಇಲ್ಲಿ ಅಪ್ಪಾಜಿ ಹತ್ರ ಬಂದ್ದಾರೆ. ಅವ್ರಿಗೂ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಇದರ ಬಗ್ಗೆ ಅಂತ. ನಮಸ್ತೆ ಸರ್, ನೀವು ಕೂಡ ಇಲ್ಲಿ ಬಂದಿರಿ. ಇವರು ಮಾಳು ನಿಪ್ಪಾಳ್ ಅವರ ಬ್ರದರು. ಸರ್, ನೀವು ಈ ಕ್ಷೇತ್ರಕ್ಕೆ ಯಾಕೆ ಬರ್ತಾ ಇದ್ದೀರಿ? ಸರ್, ನಾವು ಮೊದಲಿಂದ ಅಜ್ಜಾರ ನಮಗೆ ಭಾಳ ಪರಿಚಯ ರೀ. ಬಟ್ ಇವ್ರನ್ನ ಇನ್ಸ್ಟಾದಾಗದು ಫುಲ್ ಫೇಮಸ್ ರೀ. ಎಲ್ಲರೂ ಆಲ್ಮೋಸ್ಟ್ ಅಲ್ಲಿ ನೋಡ್ತಾರೆ, ಯೂಟ್ಯೂಬು, ಇನ್ಸ್ಟಾ. ಏನೂ ಸ್ವಲ್ಪ ಎದ್ದು ಕುಂದ್ರಾಕೆ ಬರೋದಿಲ್ಲ ಅಂದರೂ ಅಂಥವ್ರು ಸರಿ ಎದ್ದು ಅಡ್ಡಾಡಕತ್ತಾರೆ ಈಗ. ಆಲ್ರೆಡಿ ಇನ್ಸ್ಟಾ ಏನು ಬೇಡ್ರಿ, ಬಟ್ ಜಸ್ಟ್ ಇವಾಗ ನಾ ಇಲ್ಲೇ ನಮ್ಮ ಮುಂದೆ ನಡೆದ ಘಟನೆ. ಇವಾಗ ಜಸ್ಟ್ ಅವರು ಒಂದು 2 ವರ್ಷ ಆಯ್ತಂತ ಅವ್ರಿಗೆ ಲಪ ಹೊಡೆದು ಹೇಳಕ್ಕೆ ಬರ್ತಿರ್ಕಿಲ್ಲ ಸರ. ಜಸ್ಟ್ ಇವಾಗ ಇಲ್ಲೇ ನನ್ನ ಮುಂದೆ ಇವಾಗ ಒಂದು ವಾರ ಆಯ್ತು ಅವ್ರು ಬರಾಕತ್ತೆ. ಇವಾಗ ಇಲ್ಲೇ ನಮ್ಮ ಮುಂದೆ ಎದ್ದು ಅಡ್ಡಾಡಿ ಹೊಳ್ಳಿ ವಾಪಸ್ ತಾವ ಬಡಿಗಿಲ್ಲ, ಏನಿಲ್ಲ, ತಾವ ಅಡ್ಡಾಡಕ್ತಾರೆ ಈಗ. ಅದನ್ನೆಲ್ಲ ನೋಡಿ ನಮಗೆ ಭಾಳ ಖುಷಿ ಆಗ್ತಾಯಿದೆ. ಇವ್ರು ನಮ್ಮ ಮಗ ಅಭಿನವ್ ಮಿರ್ಜಿ ಅಂತೇಳಿ ಸರ. ಮಾಳು ಅಣ್ಣಾರ ಜೋಡಿ ಫಂಕ್ಷನ್ನ ನಮಗೆ ಮಾಳು ಅಣ್ಣಾರು ಒಂಥರ ಲೈಫ್ ಕೊಟ್ಟಾರಂತಂದ್ರೆ ಏನು ಇದಲ್ಲ. ಮತ್ತು ಅಜ್ಜಾರಂತರೂ ನಮ್ಗೆ ಜೀವನ ಇದ್ದಂಗೆ ರೀ. ನಾವು ಯಾವಾರದು ಬರ್ತಾ ಇರ್ತೀವಿ. ಒಟ್ಟು ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಒಟ್ಟು ಏನೊಂದು ರೂಪಾಯಿ ಇದಿಲ್ಲ, ಚೀಟಿಲ್ಲ, ಏನಿಲ್ಲ, ಸ್ವಂತ ಇದ್ದಿದ್ರ ಮೇಲೆ ಎಲ್ಲ ಹೇಳ್ಕೊಡ್ತಾರೆ. ಬಟ್ ಅದಕ್ಕಾಗಿ ಅಜ್ಜಾರದಲ್ಲಿ ನಾವು ಕಂಟಿನ್ಯೂ ಬರ್ತೀವಿ ಸರ್. ಮಾಡೋರು ಬರ್ತಾ ಇರ್ತಾರೆ? ಹಾಂ, ಬರ್ತಾರೆ ಸರ್. ಮಾಳು ಸರ್ ಬರ್ತಾ ಇರ್ತಾರೆ. ಈಗ ಹಿಂಗೆ ರವಿವಾರಕ್ಕೆ ಯಾವಾಗ ಬಂದಿರ್ತಾರೆ, ಫಂಕ್ಷನ್ ಇದ್ದಾಗ ಹಾದು ಹೋಗ್ತಿರು ಇಲ್ಲಿ ನಾವು. ಒಟ್ಟು ಅಜ್ಜಾರ್ ಅಂದ್ರೆ ನಮಗೆ ಜೀವ ಇದ್ದಂಗೆ ರೀ. ಒಟ್ಟು ಅಂದರೆ ಏನು ಉದ್ದೇಶ ಇಟ್ಕೊಂಡು ಬರ್ತೀರಿ ನೀವು ಅಜ್ಜಾರ್ ಕಡೆ ಅಂತ? ಅಜ್ಜಾರ್ ಕಡೆ ಇವಾಗ ಇವನ್ನ ಸಾಂಗ್ ಹಾಡ್ತಾನೆ ಸರ್. ಬಟ್ ಇನ್ನೊಂದು ಸ್ವಲ್ಪ ಏನಾರು ಬೆಳೀಲಿ, ಇನ್ನೊಂದು ಸ್ವಲ್ಪ ಅವರು ಒಂದು ಸ್ವಲ್ಪ ನಮ್ಮ ಸ್ಟುಡಿಯೋದವ್ರು ಇದನ್ನು ಮಾಡಿಕೊಡತ್ತಾರೆ ರೀ. ಬಟ್ ಏನೋ ಹೆಲ್ಪ್ ಅಂದರೂ ಭಕ್ತರಿಗೇನೋ ತಮ್ಮ ಕೈಲಿ ಏನು ಹೆಲ್ಪ್ ಆಗತ್ತೆ ಎಲ್ಲ ಮಾಡ್ತಾರೆ ರೀ. ಈಗ ನಮ್ಮ ಸ್ಟುಡಿಯೋದು ಅರ್ಧ ಎಲ್ಲ ಅವರ ಖರ್ಚು ಅವರು ಇದನ್ನ ಮಾಡತ್ತಾರೆ ಅಜ್ಜಾರ್ ರೀ. ಅವ್ರು ನಮ್ಮ ಮೇಲೆ ಒಟ್ಟು ಜೀವ ಇದ್ದಂಗೆ ರೀ. ಅದಕ್ಕೆ ನಾವು ಯಾವತ್ತೂ ಚಿರುಣಿ ಆಗಿರ್ತೀವಿ. ಇರ್ಲಿ ಒಬ್ರ ನಡ್ಯಾತ್ರಿ ಅಂದಂಗ ಆತ. ಇಲ್ಲ ನಡಿಲ್ರಿ, ಒಟ್ಟು ಒಳ್ಳೇದಾಗ್ಲಿ. ಒಟ್ಟು ಎಲ್ಲಿ ಕಡೆ ಹೋದ್ರು ಕಡಿಮೆ ಆಗಿಲ್ಲ. ಮಾಡೋಣ ಇಲ್ಲ ಮಾಡೋಣ್ರಿ, ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸೋತ್ರಿ? ಈಗ ಆರಾಮ್ ಅನ್ಸಾದತ್ತಲ್ರಿ ಈಗ. ಮತ್ತ ಆತ್ರಲ್ಲ ಮತ್ತ ಇನ್ ಮ್ಯಾಲ ಅಟ್ರ ಮ್ಯಾಲ ನೀವು ಧೈರ್ಯದಿಂದ ಇರೋದ್ರಲ್ಲ ನಾವು ಮಾಡ್ತೀವ. ಹಾನ್ರಿ. ಇಲ್ಲ ಆರಾಮ್. ಇಲ್ಲ ಆರಾಮ್ ಆಗ್ತದೆ. ಬರೋಬ್ರಿ. ಇಲ್ಲ ನಡೀತಾರ, ಏನು ತಲೆ ಕೆಡ್ಸೋಬೇಡ್ರಿ. ಇಲ್ಲ ಚಲೋ ಅಲ್ರಿ, ದೇವ್ರು ಒಳ್ಳೇದ್ ಮಾಡ್ಲ್ರಿ ನಿಮ್ಗೆ. ಲಕ್ವ ಹೊಡೆದಿತ್ರಿ. ನಾವ್ ಬಿಜಾಪುರದವ್ರಿ. ಅವ್ರಿಗೆ ಲಕ್ವ ಹೊಡೆದಿತ್ತು. ಎಲ್ಲಾ ಕಡೆ ದವಾಖಾನಿಗ್ ತೋರ್ಸಿದ್ವಿ. ಜಗ್ಗ್ಯ ರೊಕ್ಕ ಹಾಕಿದ್ವಿ. ಎಲ್ಲಿ ಕಾಲ್ನು ಮುಂದಕ್ ಆಗ್ಲಿಲ್ಲ, ಕೈನು ಎತ್ಲಿಲ್ಲ ರೀ. ನಾವ ಎಬ್ಬಸ್ ಕುಂದ್ಸೋದು, ನಾವ ಮಲ್ಗ್ಸೋದಾಗಿತ್ರಿ. ಇಲ್ಲಿ ಬರುವಾಗ ಹೆಣ ತಂದಂಗ್ ತಂದಿದ್ವಿ ರೀ. ನಾವು ಹೋಗೋತ್ಗೇನೆ ಅವ್ರದ್ ಏನ್ ಆಶೀರ್ವಾದ ನಮಗ್ ಬಾರಿ. ನಡ್ದಾಡೋ ದೇವ್ರ ಅಂದ್ರೂನು ಸುಳ್ಳಾಗಲ್ರಿ ಅದ. ನಮ್ಮಪ್ಪ ನಡ್ದಾಡಕ್ ಸ್ಟಾರ್ಟ್ ಮಾಡಿದ್ರಿ. ಅವ್ರ ಪುಣ್ಯದಿಂದ ನಮ್ಮಪ್ಪ ಕಾಲ್ ಬಂದವ್ರಿ. ಅವ್ರಿಗೆ ಎಷ್ಟ್ ಋಣಿ ಆಗಿದ್ರು ನಮ್ ಕಮ್ಮಿನೇ ರೀ. ಚಿಕ್ಕನರಗುಂದ ಐತ್ರಿ, ನಾಗರಮನವಳ್ಳಿ, BLD, ಬೈಲ್ವಂಗಲ ಎಲ್ಲಾ ಕಡೆ ಹೋಗಿದ್ವಿ ರೀ.
ಅವ್ರು ಹ್ಞೂ ಅಂತಾರ್ರಿ ಕಡಿಮೆ ಆಗ್ತಾವ ತಿಂಗಳ ಬೇಕು 1.5 ತಿಂಗಳು ಬೇಕು ಅಂತಂದ್ರಿ ಜಗ್ಗೆ ರೊಕ್ಕ ಹಾಕಿದ್ವಿ ಒಟ್ಟ ಕಡಿಮೆ ಆಗ್ಲಿಲ್ಲ ಇಲ್ಲಿ 1 ವಾರ ಅಲ್ರಿ ಅವತ್ತ ಬಂದ್ ಹೋಗಿವ್ರಿ ಅವತ್ತ ನಮ್ಮಪ್ಪ ನಡ್ಯಾಕ್ ಸ್ಟಾರ್ಟ್ ಮಾಡಿದ್ನಾರಿ ನಾವ್ ಮೊಬೈಲ್ದಾಗ ನೋಡಿದ್ವಿ ಅವ್ರದ್ದು ಪವಾಡ ಅವ್ರೆಲ್ಲ ಪವಾಡ ಪುರುಷರ್ಕಿಂತ ಜಾಸ್ತಿನೇ ರೀ ಅವ್ರದ್ದು ಆಶೀರ್ವಾದನೇ ಮೇನ್ ಮುಖ್ಯ ರೀ ಇಲ್ಲಿ ನಂಬಿಕೆ ಬಾರಿ ನಮಗ್ ಅಷ್ಟೊಂದ್ ಗೊತ್ತಿರ್ಲಿಲ್ರಿ ಇಲ್ಲಿ ಬಂದ್ ಅವತ್ ರಾತ್ರಿ ನಿಂತಿದ್ನೇ ರೀ ಬೇರೆ ಮೈಯಲ್ಲಿ ಒಂಥರ ಬೇರೆ ವೈಬೆ ಸ್ಟಾರ್ಟ್ ಆಯ್ತ್ರಿ ಅವಾಗನ ಗೊತ್ತಾತ್ರಿ ನಮಗ್ ಇಲ್ಲೆಲ್ಲ ಬ್ಯಾರೆನೆ ನಮಗ ನಾವ್ ಅನ್ಕೊಂಡ್ ಬಂದಿದ್ದೆಲ್ಲ ಆಗತ್ತ ಅನ್ಕೇಶಿ ನಮ್ದುನು ಕೇಳಿದ್ವಿ ನಮ್ದೆಲ್ಲ ಕ್ಲಿಯರ್ ಆಗಿ ನಾವೆಲ್ಲ ಚಂದ ಅದೀವ್ರಿ ನಮ್ಮ ಅಪ್ಪನು ಚಂದ ಅದಾನ್ರಿ ಹಾ ಇವತ್ ನಾವ್ ನಮ್ ಊರನವ್ರಿಗೆ 8 ಮಂದಿ ಕರ್ಕೊಂಡ್ ಬಂದಿವ್ರಿ ನಾವೀಗ ನಮ್ಮ ನಿಡ್ಕೊಂಡ 8 ಮಂದಿ ಬಂದಾರಿ ನಮ್ಮ ಅಪ್ಪನ್ ನೋಡಿ ಹಾ ಅವ್ರೆಲ್ಲಾ ಶಾಕ್ ಆಗ್ಯಾರಿ ನಮ್ಮಪ್ಪ ಇಷ್ಟು ದಿನ ನೆಲಕ್ ಬಿದ್ದವ ಒಮ್ಮೆ ನಡ್ಯಾಕತ್ತೇನಲ್ಲ ಒಂದೇ ದಿನದಾಗ ಅನ್ಕೇಶಿ ಅವ್ರು ಬಂದಾರಿ ಈಗ ಹೊರಗ್ ನಿಂತಾರಿ ಅವ್ರು ಎಲ್ಲಾ ಚೆನ್ನಾಗ್ ಅದರಿ ರಾತ್ರಿ ಊಟ ಹಾಕ್ತಾರಿ ಮನಿಕೆನಕ ಹಾಸಿಗೆನಕ ಎಲ್ಲಾ ಕೊಡ್ತಾರಿ ಬೆಳಿಗ್ಗೆ ನೀರಿನ ವ್ಯವಸ್ಥೆ ಎಲ್ಲಾ ಚಂದ ಅದರಿ ಇಲ್ಲರಿ ಏನು ದುಡ್ಡು ಇಲ್ಲರಿ ಅವ್ರ ಆಶೀರ್ವಾದ ಒಂದರಿ ನಾವ್ ಎಷ್ಟು ಕೊಡ್ತೀವ ಅಂದ್ರುನು ಅವ್ರ ತಗೊಳಲ್ಲರಿ ಹಾ ಬಾರಿ ಒಳ್ಳೇದ್ರಿ ಇಲ್ಲಿ ಬಂದವ್ರೆಲ್ಲ ಪುಣ್ಯ ಮಾಡಿರ್ತಾರ ನೋಡ್ರಿ ಇದನ್ನ ನಂಬಿಕೆ ಬಂದ್ರೆ ಬಾರಿ ಪುಣ್ಯವಂತ್ರಿ ಅವ್ರ ಹಾ ನಂಬಿಕೆ ಒಂದೇ ಮುಖ್ಯ ರೀ ಎಲ್ಲ ಹಾ ದೀಪಾ ಅಂತ್ರಿ ನಮ್ಮ ಅಪ್ಪನ ಹೆಸರು ತುಕಾರಾಮ್ ವಿಜಾಪುರ ಜಿಲ್ಲಾ ವಿಜಾಪುರ ತಾಲೂಕು ನಾಗ್ಟಾನ್ ಗ್ರಾಮ ರೀ ಹಳ್ಳಿ ರೀ ನಮ್ಮ ನಾಗ್ಟಾನ್ ಗ್ರಾಮದ ಹತ್ರ ಗುಗ್ದಡ್ಡಿ ಹಳ್ಳಿ ರೀ ಅಲ್ಲಿಂದ ಬಂದೀವ್ರಿ ನಾವ್ ಗುಗ್ದಡ್ಡಿ ಬಿಜಾಪುರ ಜಿಲ್ಲಾ ತಾಲೂಕ್ ಬಿಜಾಪುರ ನಮಗಂತೂ ಎಲ್ಲಾ ಕಡೆ ಹೋಗಿದೇವ್ರಿ ಆರಾಮಾಗಿಲ್ಲ ಈ ಅಜ್ಜಾರ್ ಅಂತ ಬರೋಣ ನಮಗ್ ಆರಾಮ ಆಗ್ಯಾದ್ರಿ ನಡಿಲಕತ್ತಿಟ್ರಿ ಮತ್ ನಡ್ದು ತೋರ್ಸಂದ್ರ ತೋರಿಸ್ತೀವಿ ಲಗೋ ಹೊಡೆದೈತ್ರಿ ಹಾ ಎಲ್ಲಾ ಕಡೆ ಅಡ್ಯಾಡೇವ್ರಿ ಏನು ಆರಾಮಾಗಿಲ್ಲ ಇಲ್ಲಿ ಹೆಣ ತಂದಂಗ್ ತಗೊಂಬಂದಾರ್ರಿ ಹೆಣ ತಂದಂಗ್ ತಂದಾರ್ರಿ ಈ ಅಜ್ಜಾರ್ ಅಂತ ಬರೋಣ ನಮ್ಗ್ ಆರಾಮಾಗ್ಯಾದ್ರಿ ನಡ್ದೇ ಇರ್ತಿತ್ತು ಒಬ್ಬನೇ ಏನ್ ಕೊಟ್ಟಾರ ಇದು ಅಜ್ಜರ್ದಿಂದ್ರಿ ಇಲ್ರಿ ಏನ್ ಪ್ರಸಾದ್ ಕೊಡ್ತಾರ್ರಿ ಒಣ ಪ್ರಸಾದ್ ಕೊಡ್ತಾರ ಅವ್ರು ಏನ್ ಹಿಂಗೇನಿದ್ರಿ ಒಣ ಪ್ರಸಾದ್ ಕೊಡ್ತಾರ ಅದೇ ಪ್ರಸಾದ್ ನೋಡ್ರಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಕ್ನೂರ್ ಗ್ರಾಮಕ್ಕೆ ಬಂದಿವಿ ನಮಗೂ ಒಂದು ಕುತೂಹಲ ಇತ್ತು ಎಲ್ಲ ಕಡೆ ಕೇಳ್ತಾ ಇದ್ವಿ ಲಕ್ವಾ ಹೊಡೆದವರು ಕಾಲ್ ಮುರಿದವರು ಕೈ ಮುರಿದವರು ಹೊಟ್ಟೆ ನೋವು ಎಲ್ಲ ಸಮಸ್ಯೆಗಳಿಗೆ ನಾವು ವೈದ್ಯರ ಬಳಿ ಹೋಗ್ತೀವಿ ಆದರೆ ಇಲ್ಲಿ ನೋಡಿದ್ರೆ ಎಲ್ಲರೂ ನಾವು ಅಪ್ಪಾಜಿ ಬಳಿ ಹೋಗಬೇಕು ಅಲ್ಲಿ ನಮ್ಮ ಸ್ವಾಮೀಜಿಗಳಿರ್ತಾರೆ ಚೌಡೇಶ್ವರಿ ಅವರ ಭಕ್ತರಿರ್ತಾರೆ ಪ್ರಧಾನ ಅರ್ಚಕರ ಬಳಿ ಹೋಗಬೇಕು ಅಂತ ಕೇಳ್ತಾ ಇದ್ರು ನಮಗೂ ಕೂಡ ಕುತೂಹಲ ಆಯಿತು ಇವತ್ತು ಕದಂ ಫಸ್ಟ್ ನ್ಯೂಸ್ ಜಕ್ನೂರ್ ಗ್ರಾಮಕ್ಕೆ ಬಂದಿದೆ ನಾವು ಅಲ್ಲಿ ನಡೀತಾ ಇರುವ ಏನು ಪವಾಡ ಇದು ಅಜ್ಜಾರ್ದು ಅಂತ ತಿಳ್ಕೊಬೇಕನ್ನೋ ಕುತೂಹಲ ನಮಗೂ ಇತ್ತು ಅದಕ್ಕಾಗಿ ಇವತ್ತು ನಮ್ಮ ಟೀಮ್ ಕೂಡ ಜಕ್ನೂರ್ ಗ್ರಾಮಕ್ಕೆ ಬಂದಿದೆ ನೋಡೋಣ ಈಗ ನಮ್ಮ ಸ್ವತಃ ನೀವೇನು ಇಷ್ಟೊತ್ತು ಕಾಯ್ತಾ ಇದ್ರಿ ಅಜ್ಜ ಅವರ ಮಾತನ್ನು ಕೇಳೋಕ್ಕೆ ನಾವು ಕೂಡ ಒಂದು ಕುತೂಹಲದಿಂದ ಇದ್ದೀವಿ ನಮಗೂ ಒಂದು ರೀತಿಯ ಕುತೂಹಲ ಇದೆ ಅವರು ಯಾವ ರೀತಿ ಪವಾಡ ಮಾಡ್ತಾರಾ ಅಥವಾ ಏನು ಚಮತ್ಕಾರ ಇದು ಅಂತ ಕೇಳೋಣ ಅಪ್ಪಾಜಿ ನಮಸ್ಕಾರ ನಮ್ಮ ಕದಂ ಫಸ್ಟ್ ನ್ಯೂಸ್ಗೆ ಸ್ವಾಗತ ತಮಗೆ ಅಪ್ಪಾಜಿ ನಾವೆಲ್ಲರಿಗೂ ಕೇಳಿದ್ವಿ ಎಲ್ಲರೂ ನಿಮ್ಮ ಹೆಸರು ಹೇಳ್ತಾ ಇದ್ದಾರೆ ನೀವೇನೋ ಪವಾಡ ಮಾಡ್ತಾ ಇದ್ದೀರಿ ನಮ್ಮ ಎಲ್ಲ ಗುಣಮುಖ ಆಯಿತು ಅಂತ ವೈದ್ಯರ ಬಳಿ ಹೋಗೋರೆಲ್ಲ ಹೋಗಿ ಮತ್ತೆ ನಿಮ್ಮ ಹತ್ರ ಬರ್ತಾ ಇದ್ದಾರೆ ಏನಿದ್ರ ಪವಾಡ ಅಂತ ಅಂದ್ರೆ ಸರ್ ಇದು ಯಾವ ರೀತಿ ಅಂದ್ರೆ ಸರ್ ಈಗ ಎಲ್ಲ ಕಡೆ ಲಿಂಬೆಯನ್ನು ಒಂದು ಸ್ವಲ್ಪ ಗುಳಿಗೆ ಅವು ಇವು ಒಣ ಔಷಧಿ ಕೊಡ್ತಾ ಇರ್ತಾರೆ ಸರ್ ಅದಕ್ಕಾಗಿ ನಮ್ಮಲ್ಲಿ ಏನಂದ್ರೆ ಒಂದು ವಿಶೇಷ ಹೋಗ್ಬೇಕು ಭಕ್ತರಿಗೊಂದು ಏನು ಮಾಡಬಾರ್ದಪ್ಪ ದೇವ್ರ ಶಕ್ತಿಯಿಂದ ಮತ್ತು ದೇವಿ ಮೇಲೆ ಒಂದು ಬೇಡ್ಕೊಂಡು ಹೋಗ್ರಿ ಎಲ್ಲ ಒಳ್ಳೇದಾಕತಿ ಅಂತ ನಾವು ಒಂದು ಸಂಕಲ್ಪ ಮಾಡ್ಕೊಂಡಿದ್ದೀವಿ ರೀ ಸರ್ ಸ್ಟಾರ್ಟಿಂಗ್ ಮೊದಲು ಆಮೇಲೆ ಅವ್ರಿಗೆಲ್ಲ ಹಿಂಗೆ ರೀ ನಮ್ಮಲ್ಲಿ ಎಲ್ಲ ಕಡೆ ದುಡ್ಡು ಭಾಳ ತೊಗೊಳ್ತಾ ಇದ್ದಾರೆ ನಮ್ಗೆ ದುಡ್ಡು ಕೊಡೋಕೆ ಆಗ್ತಾ ಇಲ್ಲ ತನ ಅಂತ ಒಂದಿಟ್ಟು ಭಕ್ತರು ಬಂದು ಹೇಳಂತ ನಾವು ಏನಾಯ್ತು ನಮ್ಮದು ಅನ್ನೋದು ಒಂದು ವೈಯಕ್ತಿಕವಾಗಿ ನಮ್ಮದೊಂದು ನಮ್ಮ ದೇವಿದೊಂದು ಸಂದೇಶ ತಿಳಿಸ್ಬೇಕು ಎಲ್ಲ ಭಕ್ತರಿಗೆ ನೊಂದ ಬಂದವ್ರಿಗೆ ಎಲ್ಲರಿಗೆ ಒಂದು ನೋವುಗಳನ್ನು ಪರಿಹಾರ ಕೊಡ್ಬೇಕಂತಂದ್ರೆ ಡೈರೆಕ್ಟ್ ರೀ ಸರ್ ಏನೋ ಒಂದು ಭಂಡಾರ ಒಂದು ಬೂದಿಲೆಯಿಂದ ಮಾಡ್ತಾ ಇದ್ರಿ ಸರ್ ನಾವು ಅಂದ್ರೆ ಬೇಡ್ಕೊಂಡು ಹೋಗ್ರಿ ಒಳ್ಳೇದಾಗ್ತೈತಿ ನಮ್ಮ ಕಡೆ ಮಂತ್ರ ಶಕ್ತಿ ರೀ ಸರ್ ದೇವ್ರ ಶಕ್ತಿ ಮೇಲೆ ಇದು ಮಾಡ್ಕೊಂಡು ಹೊಂಟ ಇದ್ದೀರಿ ಸರ್ ಅಂದರೆ ಅಪ್ಪಾಜಿ ನಾವೀಗ ನೋಡಿದ್ವಿ ಇಲ್ಲಿ ಯಾವುದೋ ದೇವಸ್ಥಾನ ಇನ್ನೂ ಇಲ್ಲ ಯಾವುದೋ ಕಟ್ತಾ ಇರೋ ದೇವಸ್ಥಾನ ಚೌಡೇಶ್ವರಿದು ಇದೆ ಆದರೆ ನಿಮ್ದೇನೋ ಮಠನೂ ಇಲ್ಲ ಒಂದು ಚಿಕ್ಕ ರೂಮಲ್ಲಿ ತುಂಬ ಸರಳವಾಗಿ ಜನಕ್ಕೆ ಅತ್ಯಂತ ಪ್ರೀತಿಯಿಂದ ಮಾತಾಡಿಸ್ತಾ ಯಾವುದೇ ರೀತಿಯಿಂದ ಅವ್ರನ್ನ ನೋವು ಕೊಡ್ತಾ ಏನೋ ಮನೆಯ ಬಂಧುಗಳೇನೋ ಅನ್ನೋ ರೇಂಜಿಗೆ ಮಾತಾಡ್ತಾ ಇದ್ದೀರಿ ಹಾಗಾದರೆ ಇದು ಪ್ರೀತಿ ಮತ್ತು ನಿಮ್ಮಲ್ಲಿ ಏನಾದರೂ ಆ ಶಕ್ತಿ ಇದೆನಾ ನಿಮ್ಮ ಹೌದ್ರಿ ಸರ್ ಯಾಕಂದ್ರೆ ಈಗ ಎಲ್ಲರನ್ನೂ ಒಂದೊಂದು ಕಡೆ ನೋಡ್ತಿರ್ತೀರಿ ಸರ್ ಅಲ್ಲಿ ನಿಂಡಿರ್ಬೇಕು ಇಲ್ಲಿ ನಿಂಡಿರ್ಬೇಕು ಎಲ್ಲ ಭಕ್ತಾದಿಗಳು ಯಾಕಂದ್ರೆ ಸರ್ ಅದಕ್ಕೆ ರೀ ಬಸವ ಬುದ್ಧ ಅಂಬೇಡ್ಕರ್ ತತ್ವ ಇದಕ್ಕೆ ಮಾಡ್ಕೊಂಡಿದ್ರಿ ಯಾಕಂದ್ರೆ ಸರಳತೆ ಜೀವನ ಕಲಿಬೇಕಪ್ಪ ನಾವು ಮೊದಲ ಆಮೇಲೆ ಭಕ್ತರಿಗೆ ಎಲ್ಲರಿಗೂ ಒಳನಾಟ ಆಕತಿ ಪೂಜ್ಯರು ಯಾರ ಅನ್ಕೋತ ಅವ್ರಿಗೆ ಏನಾಗ್ತೈತಿ ರೀ ನಮ್ಮವ್ರು ತಂದು ಹತ್ರ ಬರಾಕಾಗ್ತೈತಿ ರೀ ನಾವು ಹೈಫೈ ಮೇಂಟೈನ್ ಮಾಡಕತ್ತಿರೋ ಒಂದು ಸ್ವಲ್ಪ ಭಕ್ತರಲ್ಲಿ ಗೊಂದಲ ಹುಟ್ಕೋತೈತಿ ರೀ ನಾವು ಎಷ್ಟು ಸರಳತೆ ಇರ್ತೀವಿ ಎಲ್ಲ ಭಕ್ತರಿಗೆ ಒಂದು ಪ್ರೀತಿ ವಿಶ್ವಾಸ ಹುಟ್ಕೋತೈತಿ ರೀ ಎಷ್ಟೋ ತ್ರಾಸ
ತ್ರಾಸ ಇದ್ರೂ ಅವ್ರ ಭಕ್ತರ ಜೋಡಿ ನಾವು ಸಂಬಂಧ ಬೆಳ್ಸಕ್ಕೆ ಪ್ರಯತ್ನ ಮಾಡ್ತೀನಿ ರೀ ಸರ್. ಇದನ್ನ ಬಿಟ್ರೆ ಮತ್ತೇನಿಲ್ಲ. ಯಾಕಂದ್ರೆ ಭಕ್ತರಿಗೊಂದು ಚಲೋ ಅಂತ ಸಂದೇಶ ಕೊಡ್ಬೇಕು ನಮ್ಮ ಮಠದಿಂದ. ಇದನ್ನ ಬಿಟ್ರೆ ಮತ್ತೇನಿಲ್ಲ ಸರ್. ಅಂದ್ರೆ ನಿಮ್ಮ ಇಲ್ಲಿ ನಾವು ನೋಡ್ತಾ ಇದೀವಿ ಭಾವಚಿತ್ರ ನೋಡಿದಾಗ ಸಿದ್ದೇಶ್ವರ ಅಪ್ಪವರು ಕಾಣ್ತಾ ಇದ್ದಾರೆ, ಬುದ್ಧನೂ ಕಾಣ್ತಾ ಇದ್ದಾರೆ, ಬಸವಣ್ಣ ಕಾಣ್ತಾ ಇದ್ದಾರೆ, ಅಂಬೇಡ್ಕರ್ ಅವರು ಕಾಣ್ತಾ ಇದ್ದಾರೆ. ಏನಿದು ಅಂದ್ರೆ ಸರ್ ಎಲ್ಲರಿಗೆ ಈಗ ಸಿದ್ದೇಶ್ವರ ಅಪ್ಪಾಜಿಯವ್ರು ನೀವು ನೋಡ್ರಿ, ಈಗ ಸರಳತೆ ಅಂದ್ರೆ ಈಗ ನಮ್ಗೆ ಅರ್ಧಾರ ಮಾಡ್ಬೇಕು. ಸಿದ್ದೇಶ್ವರ ಅಪ್ಪಗಳದೊಂದು ಅರ್ಧಾರ ನಾವು ಮಾರ್ಗವನ್ನು ನಾವು ತಿಳ್ಕೊಂಡು ನಡೀನೋ ಅಂತಂದು ಸಿದ್ದೇಶ್ವರ ಅಪ್ಪಾಜಿಯವ್ರ ಮಾರ್ಗನೂ ಕೂಡ ನಾವು ಹೋಗ್ತಾ ಇದ್ದೀವಿ ರೀ. ಆಮೇಲೆ ಬುದ್ಧ ಬಸವ ಅಂಬೇಡ್ಕರ್ ಅಂತೀವಲ್ರಿ, ಸರಳತೆ ರೀ. ಎಲ್ಲರ ಜೊತೆ ಪ್ರೀತಿ ಬಾಂಧವ್ಯದಿಂದ ಬೆಳೆಯೋಣ. ಏನಂದ್ರೆ ನಮ್ಮ ಜೀವನ ಎಲ್ಲಿಗೆ ಮುಗಿತೈತಿ ಅನ್ನೋದು ಗೊತ್ತಿರೋದಿಲ್ಲ. ಎಲ್ಲರ ಜೋಡೆ ಒಟ್ಟು ಒಳನಾಟ ಎಷ್ಟು ಆಗ್ತೈತೆ ಅಷ್ಟು ಪ್ರಯತ್ನ ಮಾಡಿ ಭಕ್ತರನ್ನ ಒಂದು ಚಲೋ ಸಂದೇಶ ಕೊಟ್ಟು ಅವ್ರಿಗೆ ಆರಾಮ ಗುಣಮುಖ ಮಾಡಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ರೀ. ಎಷ್ಟೊಂದು ಈಗ ರಾತ್ರಿನ ರೀ 200 300 ಜನ ವಸ್ತಿಗೆ ಬಂದೈತೆ ರೀ ಪ್ರತಿ ರವಿವಾರ ದಿನ. ನಮ್ಮಲ್ಲಿ ಎಷ್ಟಂದ್ರೆ ಒಂದು 80 kg 90 kg ಅಕ್ಕಿ ಹೋಗ್ತಿರ್ತೈತಿ. ಯಾಕಂದ್ರೆ ಶನಿವಾರ ವಸ್ತಿಗೆ ಹಾಕ್ತಾರೆ 25 kg ಅಕ್ಕಿ ಹಾಕಿರ್ತಾರೆ. ಇವತ್ತು ರವಿವಾರ ದಿನ ಅಂತ ವಾರ ಒಬ್ಬೊಬ್ರು ಅನ್ನ ಪ್ರಸಾದ ರೀ. ಇನ್ನೂ ಅಂತೀನಿ ರೀ, ಅದಕ್ಕೆ ನನಗೆ ದಕ್ಷಿಣ ಇಡೋದು ಕೊಳ್ಳಮಿಲ್ಲ. ಯಾಕಂದ್ರೆ ನೀವು ಅಕ್ಕಿ ತೊಗೊಂಡು ಬರ್ರಿ, ನೀವು ಊಟ ಮಾಡ್ಕೊಂಡು ಆರಾಮಾಗಿ ಹೋಗಿ ಅಂತ ಈ ಸಂದೇಶ ತಿಳಿಸಿ. ಒಂದೊಂದು ಕಡೆ ನಿಮ್ಗೆ ಗೊತ್ತಿರ್ತೈತಿ ಎಲ್ಲ ಹಾಕ್ರಿ ಅದು ಬ್ಯಾಡ್ರಿ ಮತ್ತೊಂದು ಕಡೆ ಮಾತಾಡೋದು. ಯಾಕಂದ್ರೆ ನಮ್ಮ ಮಠದಲ್ಲಿ ಏನು ನನಗೆ ಕೊಡೋದೇನೋ ನೀವ ತಂದದನ್ನ ನಾ ಮಾಡೋದೇನ ನಿಮಗಾಗಿ ಮಾಡೋದು. ಹೊಳ್ಳಿ ರಿಟರ್ನ್ ನಿಮಗೆ ಅಕ್ಕಿ ಅನ್ನ ನಾವು ಹೊಳ್ಳಿ ಅದನ್ನ ರಿಟರ್ನ್ ನಾವು ಮಾಡೋದಾಗ್ತೈತಿ. ಅದಕ್ಕೆ ಬ್ಯಾಡ್ರಿ, ನನಗೆ ದಕ್ಷಿಣ ಇಡೋದನ್ನು ಬ್ಯಾಡ್ರಿ. ನೀವು ನೋಡೋರಿದ್ರೆ ನೋಡ್ಬೋದು ತಾಟಿಂದಾಗ. ನಾವು ಎಷ್ಟೋ ಜನ ಈಗಾಗಲೇ ಹೊರಗೆ ಹಾಕಿದ್ದೀವಿ. ರೊಕ್ಕದ ಮೇಲೆ ಇಂಪಾರ್ಟೆಂಟ್ ಇಲ್ಲರಿ ಸರ್, ಭಕ್ತರಿಗೆ ನಾವು ಒಂದು ಸಂದೇಶ ತಿಳಿಸ್ಬೇಕು. ಸರ್ ಈಗ ಅದನ್ನ 100 ರೂಪಾಯಿ ನಮಗೆ ಇಡೋದೇನೋ ಅದನ್ನ 100 ರೂಪಾಯಿ ಒಂದು ಅಕ್ಕಿ ತಂದು ಕೊಟ್ರೆ ಒಂದು 5-6 kg ಅಕ್ಕಿ ಬರ್ತಿರ್ತಾವ. ಅದನ್ನ ಒಂದು 100 ಮಂದಿ ತಿಂದು ಹೋಗ್ತಾರೆ ಅವ್ರ ಕಡೆಯಿಂದ. ಇದನ್ನ ಮಾಡ್ಕೊತ ಹೋಗ್ತಾ ಇದ್ರಿ ಸರ್. ಅಂದ್ರೆ ನೀವು ಭಕ್ತರಿಂದ ಯಾವುದೇ ಅಪೇಕ್ಷೆ ಮಾಡಲ್ಲ. ಏಕೆ ಬೇರೆ ಸ್ವಾಮಿಗಳು ನೋಡಿದ್ರೆ ಅವರು ನಮ್ಮ ಭಕ್ತರಿಗೆ ಇಷ್ಟೇ ಇರಬೇಕು ಇಂತಿಷ್ಟು ಅಂತ ಇದನ್ನು ಮಾಡ್ತಾರೆ. ನಾನು ನೋಡ್ತಾ ಇದ್ದೀನಿ ಬರೋರು ಅವ್ರ ಪ್ರೀತಿಯಿಂದ 10 ರೂಪಾಯಿನೂ ಇಡ್ತಾರೆ, 50 ರೂಪಾಯಿನೂ ಇಡ್ತಾರೆ, 100 ರೂಪಾಯಿನೂ ಇಡ್ತಾರೆ. ಎಷ್ಟೇ ಕೊಟ್ಟರು ನೀವು ಏನು ಹೇಳ್ದೆ ತೊಗೊತಾ ಇದ್ದೀರಾ, ಅವರ ಪರಿಹಾರನ ಮಾಡ್ತಾ ಇದ್ದೀರಾ. ಯಾವೆಲ್ಲ ಸಮಸ್ಯೆ ಕೇಳ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಸರ್? ಪ್ರತಿಯೊಂದು ರೀ ಸರ್, ಇವತ್ತು ಮಾಟ ಮಂತ್ರನೂ ಅಂತಿರ್ತಾರೆ. ಒಂದೊಂದು ಕಡೆ ದೇವ್ ಬಡ್ಕೊಂಡೈತಿ ಅಂತ ಬರ್ತಾರೆ. ಒಂದೊಂದು ಕಡೆ ನಮ್ಮ ಕಾಲು ಆಗೈತ್ರಿ. ಎಷ್ಟೋ ನಾವು ಎಲ್ಲ ಕಡೆ ಸ್ವಾಮೀಜಿಗಳ ಕಡೆ ಹೋಗಿದ್ದೀವಿ, ಪರಿಹಾರ ಎಲ್ಲಿ ಆಗ್ತಾ ಇಲ್ಲರಿ. ಮತ್ತು ಇಲ್ಲಿ ಏನು ಒಂದು ನಮಗೆ ಹೇಳ್ತಿರ್ತಾರೆ ರೀ, ಎಲ್ಲ ಆಗ್ತೈತೆ ರೀ ಅಪ್ಪಾಜಿ, ಗೊಂದಲ ಭಾಳ ಆಗ್ತೈತೆ ರೀ, ಎಲ್ಲ ಥರ ನಮಗೆ ಏನೋ ಪರಿಹಾರ ಸಿಕ್ಕಿಲ್ಲ ಎಲ್ಲಿ ಹೋದ್ರು. ಲಾಸ್ಟ್ ನಿಮ್ಮ ಮಠನ ತಂದು ಎಷ್ಟೋ ಜನ ಹೇಳ್ತಿರ್ತಾರೆ. ಆಂಧ್ರದಿಂದ ಬರ್ತಾರೆ ರೀ, ತೆಲಂಗಾಣದಿಂದ, ಮಂತ್ರಾಲಯದಿಂದ, ಮಂಗಳೂರು, ಮೈಸೂರು ರೀ, ತುಮಕೂರು, ಹಲವಾರು ರಾಜ್ಯಗಳಿಂದ ಜಿಲ್ಲೆಗಳಿಂದನೂ ಜನ ಬರ್ತಾ ಇದ್ದಾರೆ ಸರ್. ಅಂದ್ರೆ ಒಂದು ನಮ್ಮ ಕಡೆಯಿಂದ ಒಂದು ಸಂದೇಶ ತಿಳಿಸ್ಬೇಕತ್ರಿ ಸರ್. ಲಕ್ವ ಹಿಡ್ಕೊಂಡು ಏಕರೆ ಸರ್, ನಾವಂತರೂ ಯಾರಿಗೊಂದು ಮೆಡಿಸಿನ್ ಕೊಡಲ್ರಿ ಸರ್, ಯಾವ ಔಷಧ ಕೊಡಲ್ಲ, ಯಾವ್ದು ಔಷಧ ಹಚ್ಚಂಗಿಲ್ಲ ಸರ್. ಅವ್ರದ್ದು ತಮ್ಮದೇ ತಾವು ರಿಟರ್ನ್ ರೀ. ಮನೆಯಲ್ಲೇ ಸಿಗೋಂಥ ಪದಾರ್ಥಗಳು ಸರ್ ಇವು ಸಿಗ್ತಿರ್ತಾವ್ರಿ, ಅದನ್ನ ವಾಪಸ್ ಈಗ ನಾವು ಹೇಳಿಬಿಡ್ತೀವಿ ರೀ, ಆಂಜನೇಯ ಸ್ವಾಮಿಗೆ ಹೋಗ್ರಿಪ್ಪ ನಿಮ್ಗೆ ಒಳ್ಳೇದಾಗ್ತೈತಿ. ಅದನ್ನ ನಾವು ಮತ್ತೊಂದು ಕಡೆ ಹೋಗ್ರಿ ಅದನ್ನ ಹೇಳಂಗಿಲ್ಲ ರೀ. ಅವ್ರು ಎಷ್ಟು ದುಡ್ಡು ಆಕತಿ, ಇಷ್ಟು ದುಡ್ಡು ಕೊಡಬೇಕು ನಾವು ಅಂದ್ರೆ ಆರಾಮ ಮಾಡಿ ಕೊಡ್ತೀವಿ, ತಾಯ್ತಾ ಕಟ್ತೀವಿ, ಇದೆಲ್ಲ ಬೇಕಾಕತ್ತೆ. ನಮ್ಮಲ್ಲಿ ತಾಯ್ತಂತ್ರ ಏನೂ ಇಲ್ಲ ಸರ್, ಓನ್ಲಿ ಭಂಡಾರಿ ಸರ್ ಒಂದು ದಾರಿ ನಮ್ಮದು. ಇದನ್ನ ಬಿಟ್ರೆ ಏನು ನಮ್ಮ ಭಕ್ತರು ನೀವು ಬೇಕಾದವ್ರನ್ನ ಕೇಳ್ಬೋದ್ರಿ, ಇವ್ರು ಏನು ಕೊಡ್ತಾರಂತ. ಇದನ್ನ ಬಿಟ್ರೆ ಮತ್ತೇನಿಲ್ಲ ಸರ್. ಈಗ ಗಜಾನಂದ ಅಪ್ಪಾಜಿ ಅವರು ಯಾರು, ಅವ್ರ ಹಿನ್ನೆಲೆ ಏನು ಅನ್ನೋ ಕುತೂಹಲ ಭಾಳಷ್ಟು ಜನಕ್ಕಿರುತ್ತೆ. ಅಂದ್ರೆ ಸರ್ ಇದು ಏನಾಯ್ತು ರೀ, ನಾವು ಹಿಂಗಾರಿ ಒಂದು ಕಡೆ ಹೋದಾಗ ಒಂದು ಜಾಬ್ ಆಗಿತ್ತು ರೀ ಸರ್ ನಮ್ಮದು ಇಂಡಿಯನ್ ಆರ್ಮಿ ಅಂತ. ನಾವು ಒಂದು ಅಪ್ಪಾಜಿಗಳೇ ಹೋಗ್ಬೇಕಲ್ರಿ, ನಾವು ಊರಾಗ ಇರ್ತೀವಿ ಅಂದ್ರೆ ಹೋದಾಗ ಒಂದು ಹಿಂಗೆ ಒಂದಿಟ್ಟು ಕೊಡಾಕ್ ಸ್ವೀಟ್ ಅಥವಾ ಕೊಡಾಕ್ ಹೋದ್ರಿ. ಇವೆಲ್ಲ ನಿಮ್ಗೆ ಗೊತ್ತಾಗಿಬಿಟ್ರಿ, ಇಲ್ಲ ಅಲ್ಲಿ ಲೆಕ್ಕಾಚಾರ ಬ್ಯಾಳ ಹೊಂಟೈತ್ರಿ. ಈಗ ಬೆಂಕಿ ಬಬಲಾದಿ ಮಠ, ಹೊಳಿ ಮಠ ಅಂತಂದ್ರು ಪರವಾಗಿಲ್ಲ ರೀ. ಸಿದ್ದು ಅಪ್ಪಾಜಿ ಅವ್ರ ಆಶೀರ್ವಾದ ಇರ್ಬೋದು, ನಾವು ಯಾವುದೋ ಕೆಲಸ ಮಾಡ್ಕೋತಾನೆ ಇರ್ತೀವಿ, ಅವ್ರ ಆಶೀರ್ವಾದ ಇರ್ತೈತಿ ರೀ. ಮತ್ತು ಸದಾಶಿವ ಮುತ್ಯಾನ ಆಶೀರ್ವಾದ ಐತಿ. ಮುಂದೆ ಅವ್ರ ಹೇಳ್ತಾರೆ ಮಾರ್ಗದರ್ಶಕರು ಅವರದಾರ ನಮಗೆ. ಎಲ್ಲ ಮುಂದಿಂದ ಏನೋ ಬಂದರೂ ಅವ್ರು ಈ ಥರ ಮಾಡಿರಿ, ಈ ಥರ ಇದನ್ನು ಮಾಡಿರಿ, ಭಕ್ತರನ್ನ ಚಂದಂಗ ಚಲೋತಂಗ ಇದನ್ನು ಮಾಡಿರಿ, ಸಂದೇಶ ಕೊಡ್ರಿ ಅವ್ರಿಗೊಂದು, ನಿಮ್ಮ ಮಠದಿಂದ ಯಾರ್ದು ಗಲಿಬೆ ಹೋಗಬಾರ್ದು, ಈ ಥರ ಹೇಳ್ತಾರೆ ಸರ್. ಮತ್ತೊಂದಪ್ಪ, ಈಗ ನಾವು ನೋಡಿದ್ವಿ ಎಲ್ಲ ಕಡೆ ಹಿಂದೂ ಮಠ ಅಂದ ತಕ್ಷಣ ಹಿಂದೂ ಜನ ಮಾತ್ರ ಬರ್ತಾರೆ, ಆದರೆ ನಿಮ್ಮಲ್ಲಿ ಮುಸ್ಲಿಂ ಜನನೂ ಕಾಣ್ತಾ ಇದ್ದಾರೆ. ಆಮೇಲೆ ರೋಡಲ್ಲಿ ಇಷ್ಟೊಂದು ಗಾಡಿಗಳು ನಿಂತವೆ, ಎಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಗಾಡಿಗಳು ಕಾಣ್ತಾ ಇದ್ದಾವೆ. ಯಾರೆಲ್ಲ ನಿಮ್ಮ ಹತ್ರ ಬರ್ತಾರೆ ಅಂತ ದೊಡ್ಡ ವ್ಯಕ್ತಿಗಳು? ಸರ್ ಎಲ್ಲರೂ ಸರ್ ಇವರೇ ಅಂತ ಹೇಳಂಗಿಲ್ಲ ರೀ. ಯಾಕಂದ್ರೆ ನಾನು ಸಣ್ಣವ್ರು ನೋಡ್ಕೊಂಡು ಪ್ರೀತಿನ ದೊಡ್ಡವ್ರಿಗೆ ಅಷ್ಟೇ ಸೇಮ್ ಕೊಡ್ತೀನಿ ರೀ ಸರ್. ಇವತ್ತು ಸಣ್ಣವ್ರು ಬಂದಾರತ್ತ ಅವ್ರಿಗೊಂದು ಸ್ಥಾನಮಾನ ಬೇರೆ ಇಲ್ಲ ರೀ ನಮ್ಮಲ್ಲಿ, ಮತ್ತು ದೊಡ್ಡವ್ರಿಗೆ ಒಂದು ಸ್ಥಾನಮಾನ ಬೇರೆ ಇಲ್ಲ ರೀ. ಎಷ್ಟೋ ಜನ ಬರ್ತಿರ್ತಾರೆ, ನೊಂದಿರ್ತಾರೆ ಸರ್. ಅವ್ರಿಗೆ ನೊಂದವ್ರನ್ನ ಮೊದಲು ತೊಗೊಳಿದ್ರಿ ಸರ್. ಇವತ್ತು ರಾಜಕಾರಣಿಗಳೂ ಮಠಕ್ಕೆ ಭಾಳ ಅದಾರೆ ಸರ್, ಆಪ್ತರು ಎಲ್ಲ ರೀ ಸರ್. ಇದೇ ಇಲ್ಲ ಅಂತ ಹೇಳಂಗಿಲ್ಲ ರೀ ಸರ್. ಯಾರ್ದೋ ಅಪೇಕ್ಷವಾಗಿ ಹೇಳೋದು ಬೇಡ, ಸರ್ವ ಎಲ್ಲ
ಧರ್ಮದವ್ರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಸರ್. ನಾವು ಇವ್ರು ಹೇಳೋದು ಬೇಡ. ಇವತ್ತು ರಾಜಕಾರಣಿಗಳು ಆಗಿರ್ಬೋದು, ಆಫೀಸರ್ಸ್ಗಳು ಆಗಿರ್ಬೋದು ಸರ್, ಪ್ರೀತಿ ವಿಶ್ವಾಸ ನಮ್ಮ ಮಠದ ಮೇಲೆ ಎಲ್ಲರದು ಐತ್ರಿ ಸರ್. ಎಲ್ಲ ಸರ್ ಈಗ ಟೇಷನ್ ಹಿಡ್ಕೊಂಡು ಎಲ್ಲ ಇದೇ ಇಲ್ಲ ಅನ್ನಂಗಿಲ್ಲ ರೀ ಸರ್. ಎಲ್ಲ ಪ್ರೀತಿ ವಿಶ್ವಾಸ ಏನೋ ಇದ್ರೆ ನಮ್ಮ ಮಠದ ಒಂದು ಏನೋ ಬಂದರೂ ಕೂಡ ಎಲ್ಲರೂ ನಿತ್ಯವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಒಂದು ಚೌಕಟ್ಟದಲ್ಲಿ ಮಾಡ್ತಾ ಇರ್ತಾರೆ ಸರ್. ಎಲ್ಲ ಥರ ಇದನ್ನ ಸರ್ ಇವ್ರು ಇಲ್ಲ ಅನ್ನಂಗಿಲ್ಲ ರೀ ಸರ್. ಸರ್ವ ಧರ್ಮದ ಏನೋ ಒಂದು ಸಂದೇಶ ರೀ ಸರ್. ಎಲ್ಲರೂ ಅಂತಿರ್ತಾರೆ, ಏನ್ರಿ ನಿಮ್ಮಲ್ಲಿ ವಿಶೇಷ ಐತಲ್ರಿ ಕೇಳ್ತಿರ್ತಾರೆ ಅವ್ರು, ಯಾರೀ ಗುರುಗಳು ಏನ್ರಿ ನೀವು ಏನಾಗಬೇಕು, ಇವೇನು ಫೋಟೋಗಳು ಇಟ್ಕೊಂಡಿರಲ್ಲ. ಇಲ್ಲ, ನಾವು ಸರ್ವ ಧರ್ಮದ ಎಲ್ಲ ಜಗ್ಗಾಕ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಒಂದೊಂದು ಪ್ರೀತಿ ವಿಶ್ವಾಸ ನಮ್ಮ ಮಠದಿಂದ ಕಳಿಸ್ಬೇಕಂತಂದು ನಾವು ಇದನ್ನ ಮಾಡ್ತೇವೆ ಸರ್. ಅಂದ್ರೆ ನಿಮ್ಮಲ್ಲಿ ಬರುವಂತ ಭಕ್ತರು ಯಾವ ನಂಬಿಕೆ ಇಟ್ಕೊಂಡು ಬರಬೇಕು, ಮತ್ತೆ ಅದನ್ನ ಅಗತ್ಯ ಅಂತ ಬರ್ಬೇಕಾ ಅಥವಾ ಹಂಗೆ ಬಂದ್ರು ನಡೆಯತ್ತಾ? ಏನಿಲ್ರಿ ಸರ್, ಅವ್ರ ಮನಸ್ಸಿನಲ್ಲಿ ಹೆಂಗಾಗೈತೆ ಬಿಟ್ಟಂದ್ರೆ ಸರ್, ಇದೊಂದು ನಿಮ್ಗೊಂದು ಈಗ ಇದೊಂದು ಹೇಳಿ ಭಾಳ ಖುಷಿ ಆಯ್ತು ರೀ. ಈಗ ಮತ್ತೊಂದು ಕಡೆ ಹೋಗಿರ್ತಾರೆ ಸರ್. ಅದು ನಮಗೇನಾಯ್ತು, ನಮ್ಮ ಉತ್ತರ ಕರ್ನಾಟಕ ನಾವು ತಿಳ್ಕೊಂಡಿವಿ, ಮಹಾರಾಷ್ಟ್ರ ಸಂಗ್ಲಿ ಅಲ್ಲಿ ಪೇಷಂಟ್ ಹೋದೋದು ಆರಾಮಾಗಿ ಬರ್ತಾವೆ ಅನ್ನೋ ಲೆಕ್ಕಕ್ಕೆ ಅವ್ರು ಅಂತಿರ್ತಾರೆ ರೀ. ಭಕ್ತಾದಿಗಳು ಬಂದ್ರೆ ಈ ಮಠಕ್ಕೆ ಹೋದಿವಿ ಅಂದ್ರೆ ಎಲ್ಲ ಥರ ಆರಾಮ ಆಗ್ತೈತಿ, ಎಲ್ಲ ಲಾಸ್ಟ್ ಎಂಡಿಗೆ ತಂದು ಬಂದಿರ್ತಾರೆ ಸರ್ ನಮ್ಮ ಮಠಕ್ಕೆ ಬರ್ಬೇಕಂದ್ರೆ ಭಕ್ತಾದಿಗಳು. ಅಂದ್ರೆ ಒಳ್ಳೇದಾಕೈತಿ ಅಂತ ನಾವು ಅವ್ರ ಅಪೇಕ್ಷೆ ಹೆಂಗೆ ಇಟ್ಕೊಂಡು ಬಂದರು ಸರ್. ಅವ್ರು ಈ ಥರ ಅಲ್ಲಿ ಹೊರಗೆ ಮಾತಾಡಿದ್ರು ನಾವು ಇಲ್ಲಿ ಕ್ರಿಯೇಟ್ ಅವ್ರಿಗೆ ಹಿಂಗೆ ಮಾತಾಡಿರಿಪ್ಪ ನಮ್ಮ ಮಠದ ಪರವಾಗಿ, ಹಿಂಗೆ ನಿಮ್ಗೆ ಆಗಾಕತ್ತೈತಿ, ಹಿಂದಿಂದು ಮುಂದಿಂದು ಕೂಡ ಹೇಳ್ತೀನಿ ರೀ ಸರ್. ಅದೊಟ್ಟು ಆರಾಮ ಮಾಡಿ ಅವ್ರದ್ದು ತಲೆಯನ್ನು ಜಡ್ ತೆಗೆದು ಕಳಿಸ್ಬಿಡುದ್ರಿ ಸರ್. ಹಿಂಗೆ ಮಾಟ ಆಗೈತೆ ಅನ್ನೋದು ನಮ್ಮಲ್ಲಿ ಮಠದಲ್ಲಿ ಬರುವುದಲ್ರಿ ಸರ್, ಯಾವುದೋ ರೀತಿಯೊಳಗೆ ಬರೋದಿಲ್ರಿ. ನಾವು ಕ್ರಿಯೇಟಿವ್ ಮಾಡೋದಲ್ರಿ ಸರ್. ಏನಾಗೈತೆ ಅವ್ರು ಮಾನಸಿಕವಾಗಿ ಇರ್ತಾರೆ ಸರ್, ಅದನ್ನು ನಾವು ಕ್ಲಿಯರ್ ಮಾಡ್ಬೇಕು ಅಷ್ಟೇ ರೀ. ಅದನ್ನ ಬಿಟ್ಟರೆ ಏನಿಲ್ಲ. ಈಗ ಗಜಾನಂದ ಅಪ್ಪಾಜಿ ಮತ್ತು ಜಕ್ನೂರ್ನ ಯಾವ ರೀತಿ ಬರಬೇಕು? ಭಾಳ ಜನಕ್ಕೆ ಗೊಂದಲ ಇರುತ್ತೆ, ನಮಗೂ ಗೊಂದಲ ಇತ್ತು ಆ್ಯಕ್ಚುಲಿ. ಅಂದರೆ ಯಾವ ರೀತಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ನಿಮ್ಮ ಫೋನ್ ನಂಬರ್ ಕೊಡ್ತಿರೋ ಅಥವಾ ಹೆಂಗೆ ಅಂದ್ರೆ ಸರ್ ಈಗ ಅಂದ್ರೆ ಸರ್ ಒಂದು ವಿಡಿಯೋ ಮುಖಾಂತರನು ಹೇಳಿದೀವಿ ರೀ. ಅಂದ್ರೆ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಜಕ್ನೂರ್, ಅಂದ್ರೆ ಟಿಪ್ಪು ಸುಲ್ತಾನ್ ಸರ್ಕಲ್ಗೆ ಇಳ್ಕೊಂಡು ಡೈರೆಕ್ಟ್ ಜಕ್ನೂರ್ ಸರ್ ಮೇನ್ ರಸ್ತಾನ ಐತ್ರಿ ಇದು. ಅಲ್ಲಿ ಇಳ್ಕೊಂಡು ಜಕ್ನೂರಿಗೆ ಬರ್ಬೇಕಂದ್ರೂ ನೇರವಾಗಿ ನಮ್ಮ ಮಠನೂ ಸಿಗ್ತೈತೆ ರೀ. ಚಿನಗುಂಡಿ ಮತ್ತು ಜಕ್ನೂರ್ ಸೆಂಟ್ರಲ್ಲಿ ಬರೋಂಥ ಮಠ ರೀ ಸರ್. ಮತ್ತು ಒಂದು ವಿಡಿಯೋ ಮುಖಾಂತರ ತಿಳಿಸ್ತೀವಿ ರೀ. ಭಕ್ತಾದಿಗಳು ಒಳ್ಳೇದಾಗಿರ್ತೈತೆ, ಅವರು ಹೇಳ್ತಿರ್ತಾರೆ ಯಾವ ಮಠ ಎಲ್ಲಿ ಬರ್ತೈತೆ, ಅವರು ನಮ್ಮ ಮಠದ ಬಗ್ಗೆ ಹೇಳಿಕೆ ಕೊಟ್ಟಿರ್ತಾರೆ ಸರ್. ಇದ್ರಿ ಸರ್ ಮತ್ತೊಂದು ಬಿಟ್ರಿ. ಇಷ್ಟೊತ್ತು ನಮ್ಮ ಕದಂ ಫಸ್ಟ್ಗೆ ನ್ಯೂಸ್ಗೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಜೊತೆಗೆ ವೀಕ್ಷಕರೇ, ನೀವೇನು ನೋಡ್ತಾ ಇದ್ದೀರಿ, ನಾವಿಲ್ಲಿ ಹೇಳಿದ್ವಿ ಅಂತ ಬರಕ್ಕೆ ಹೋಗಬೇಡಿ. ನೀವು ಕೂಡ ಬಂದು ಒಂದು ಕ್ಷಣ ಸ್ವತಃ ಕಣ್ಣಾರೆ ನೋಡಿ, ಆವಾಗ ನಿಮಗೂ ಗೊತ್ತಾಗತ್ತೆ. ಯಾವುದೇ ಒಂದು ಮೂಢನಂಬಿಕೆ ಬೆಳೆಸ್ಕೋಬೇಡಿ, ನೀವು ಒಂದು ವಿಚಾರ ಇಟ್ಕೊಂಡು ಬನ್ನಿ, ನಿಮ್ಮ ಪರಿಹಾರ ಆಗದೇ ಇದ್ದರೆ ನೋಡಿ ಅಂತ ಇಲ್ಲಿ ಅಪ್ಪಾಜಿ ಹೇಳ್ತಾ ಇದ್ದಾರೆ. ಖಂಡಿತ ಇದೇ ರೀತಿ ನಮ್ಮ ಕದಂ ಫಸ್ಟನ್ನು ನೋಡ್ತಾ ಇರಿ. ನಾನು ನಿಮ್ಮ ಮಂಜುನಾಥ್ ಕದಂ, ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ, ಕದಂ ಫಸ್ಟ್ ನ್ಯೂಸ್.